ಸೊ ಬಿಳಿ ನೊಣ ಅಂದ್ರೆ ಬಾಳೆನಲ್ಲಿ ಬರುತ್ತೆ, ಯಾವ್ಯಾವ ಬೆಳೆನಲ್ಲಿ ಬರುತ್ತೆ ಅಂತ ಹೆಂಗಿರ್ತವೆ ಅಂತ ನೋಡಿ. ಇಷ್ಟು ಸಾಮಾನ್ಯವಾಗಿ ನಮ್ಮ ಜಿಲ್ಲೆನಲ್ಲಿ ಬೆಳೀತಕ್ಕಂಥ ಸುಮಾರು ಬೆಳೆನಲ್ಲಿ ಬರುತ್ತಿದೆ. ಬಾಳೆ ಮೇಲೆ ಬರುತ್ತೆ, ಬಾಳೆ ಎಲೆ ಕೆಳಭಾಗದಲ್ಲಿ ಬರುತ್ತೆ. ಆಮೇಲೆ ಪೇರ್ಲಂತೂ ಮುಖ್ಯಲ್ಲಿರುತ್ತೆ, ಬಿಕೆ ಅಂತೂ ಸಾಕಷ್ಟು ಬರುತ್ತೆ. ಮತ್ತೆ ಸೀತಾಫಲದಲ್ಲಿ ಹಿಟ್ಟಿನ ತಿಂಡಿ ಅಂತ ಬರುತ್ತೆ, ಇನ್ನೂ ಬರುತ್ತೆ ಹಿಟ್ಟಿನ ತಿಂಡಿ. ಆಮೇಲೆ ಮಾವಲ್ಲಿ ಬರುತ್ತೆ, ಕರಿಬೇವು, ಹಲಸು ಮತ್ತೆ ದಾಸವಾಳದಲ್ಲೂ ಭಾರಿ ಬರುತ್ತೆ. ಸೊ ಇದು ಯಾಕೆ ಬಿಳಿ ನೊಣ ಅಂತಾರೆ ಅಂದ್ರೆ, ನೊಣ ಅಂದ್ರೆ ಸೈಜ್ ಇರುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ನೊಣ ಇದೆಯಲ್ಲ, ನೊಣ ಸೈಜ್ ಇರುತ್ತೆ. ಬಟ್ ಏನಂದ್ರೆ ಕಲರು ಬಣ್ಣ ಬಿಳಿ ಇರುತ್ತೆ, ಅದಕ್ಕೆ ಬಿಳಿ ನೊಣ ಅಂತ ಕರೀತಾರೆ. ಸೊ ಇದರ ಹೆಸರು ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಸ್ಪೈರ್ಲಿಂಗ್ ವೈಟ್ ಫ್ಲೈ ಅಂತ ಕರೀತಾರೆ. ವೈಟ್ ಫ್ಲೈ ಬಿಳಿ ನೊಣ. ಸ್ಪೈರ್ಲಿಂಗ್ ಅಂತಂದ್ರೆ ಟೇಪಿನ ಆಕಾರದ ಬಿಳಿ ನೊಣ ಅಂತ ಕರೀತಾರೆ. ಟೇಪಿನ ಆಕಾರ ಅಂತ ಯಾಕಂದ್ರೆ ಈ ಮೊಟ್ಟೆ ಇರ್ತಕ್ಕಂಥದ್ದು ಇದು ನೋಡ್ರಿ, ಮೊಟ್ಟೆ ಇದು ಪ್ರೌಢ ರೆಕ್ಕೆ ಇರ್ತಕ್ಕಂಥದ್ದು ಬಿಳಿ ನೊಣ. ಏನಂದ್ರೆ ವಯಸ್ಕ ಬಿಳಿ ನೊಣ. ಅದು ಮೊಟ್ಟೆ ಹೆಂಗಿಡೋದು ಈ ತರ ಟೇಪಿನ ಆಕಾರದಲ್ಲಿ ಮೊಟ್ಟೆ ಇಡುತ್ತೆ, ಅದಕ್ಕೆ ಸ್ಪೈರಲಿಂಗ್ ಅಂತ ಹೆಸರು ಬಂದಿದೆ. ಆ ಮೊಟ್ಟೆ ಇರ್ತಕ್ಕಂಥ ಆಕಾರದ ಮೇಲೆ ಅದಕ್ಕೆ ಹೆಸರಿಟ್ಟಿರೋದು ಸ್ಪೈರಲಿಂಗ್ ಬಿಟ್ಟೆ. ನೋಡ್ರಿ, ಏನೋ ಒಂಥರ ಧೂಳ್ಕಣಂಗೆ ಆಗ್ತಿರುತ್ತೆ. ನೀವು ಬಾಳೆನಲ್ಲಾಗಿರ್ಬೋದು, ಅಡಿಕೆನಲ್ಲಾಗಿರ್ಬೋದು, ತೆಂಗಲ್ಲಿ ನೋಡ್ರಿ ಬೇಕಾದ್ರೆ ಎಲೆ ಅಡಿಭಾಗದಲ್ಲಿ ಈ ತರ ಕಾಣ್ತಾ ಇರುತ್ತೆ. ಇದು ಬರದೆ ಎಲೆ ಅಡಿಭಾಗ ಮಾತ್ರ. ನೀವು ಔಷಧಿ ಹೊಡಿಬೇಕಾದ್ರೆ ಸಹ ನೀವು ಎಲೆ ಕೆಳಭಾಗಕ್ಕೆ ಔಷಧಿ ಹೊಡಿಬೇಕು. ಸೊ ಇದು ಮೊಟ್ಟೆ, ಅದರಿಂದ ಬರ್ತಕ್ಕಂಥ ಮರಿ ಹುಳುಗಳು ಇದೆಲ್ಲ ಅವನ್ನ ನಾವು ಅಂಸರ ಅಂತ ಕರಿತೀವಿ. ಅಂಸರ ಗಲಾಟೆ ಮಾಡಬೇಡಿ ದಯಮಾಡಿ. ಇವು ಯಾಕಂದ್ರೆ ಒಂದ್ಸರಿ ಎಂಟ್ಗಂಟು ಅಂದ್ರೆ ಬಿಡೋದಿಲ್ಲ. ಅವು ಏನು ಮರಿ ಬರುತ್ತಲ್ಲ, ಇದು ಮೊಟ್ಟೆಯಿಂದ ಹ್ಯಾಚ್ ಆಗಿಲ್ಲ, ಅದಕ್ಕೆ ಸಣ್ಣ ಕಾಲಿರ್ತಾವ, ಬಂದು ಅಟ್ಯಾಚ್ ಆಗ್ತಾವೆ. ಅಟ್ಯಾಚ್ ಆದ್ಮೇಲೆ ಆಮೇಲೆ ಫಿಕ್ಸ್ ಆದ್ಮೇಲೆ ಮುಗಿದೋದು. ಅದು ಪ್ರೌಢಾವಸ್ಥೆ ಬರೋವರೆಗೂ ಅಲ್ಲೇ ಇರೋದು. ಈ ಲೆವೆಲ್ ಬರೋವರೆಗೂ ಅಲ್ಲೇ ಇಟ್ಬಿಟ್ಟು ರಸ ಗೀರ್ತಾನೆ ಇರ್ತಾವೆ. ಈಗ ಹೆಂಗೆ ನಾವು ಜ್ಯೂಸ್ ಕುಡಿಬೇಕಾದ್ರೆ ಸ್ಟ್ರಾ ಹಾಕೊಂಡು ಕುಡಿತೀವೋ ಹಂಗೆ ಕುಡಿತಾ ಇರುತ್ತೆ. ಸೊ ಹಂಗಾಗಿ ನಮಗೆ ಬೆಳೆನಲ್ಲಿ ವೀಕ್ ಆಗುತ್ತೆ. ಔಷಧಿ ನೀವು ಅದರದ್ದು ಜೀವನ ಚಕ್ರ ತಿಳ್ಕೊಂಡ್ರೆ, ಆ ಜೀವನ ಚಕ್ರದಲ್ಲಿ ಕೆಲವೊಂದು ವೀಕ್ನೆಸ್ ಇರ್ತಾವೆ. ಆ ವೀಕ್ನೆಸ್ ತಿಳ್ಕೊಂಡು ಔಷಧಿ ಹೊಡಿಬೇಕು. ಒಂಥರ ಹಾನಿ ಇರುತ್ತೆ, ಇದರ ಲಕ್ಷಣ ಹೆಂಗಿರುತ್ತೆ, ಹಾನಿಯ ಲಕ್ಷಣಗಳು ಹೆಂಗಿರ್ತಾವ ಅಂತ ನೋಡಿ. ನೀವು ಹೇಳ್ದಂಗೆ ಎಲೆ ಕೆಳಭಾಗ ನೋಡಿ, ಇದೆಲ್ಲ ಮೊಟ್ಟೆ ಮುಖ್ಯಂಡು, ಇದೆಲ್ಲ ಪ್ರೌಢಾವಸ್ಥೆ. ಅಲ್ಲೇ ಮಧ್ಯದಲ್ಲೇ ಚಿಕ್ಕ ಹುಳುಗಳು ಸಹ ಇರ್ತಾವೆ. ಇವು ಎಲ್ಲ ರಸ ಇರ್ತಕ್ಕಂಥ ಹುಳ. ಇವೆಲ್ಲ ಪ್ರೌಢಾವಸ್ಥೆ. ಯಾವ ತರ ಲಕ್ಷಣ ಇರುತ್ತೆ ಅಂದ್ರೆ, ರಸ ಹೀರಿದಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಹಳದಿ, ಇವು ಬಿಳಿ ನೊಣಗಳು ಕಾಣ್ತಾ ಇರ್ತವೆ. ಆಮೇಲೆ ಗರಿ ಮೇಲೆಲ್ಲ ಹಳದಿ ಆಗ್ತಾ ಇರುತ್ತೆ. ಯಾಕೆ ಹಳದಿ ಆಗ್ತವೆ? ಹಸಿರು ಇದೆಯಲ್ಲ, ರಸ ಹೀರಿದಾಗ ಪತ್ರ ಹಸಿರು ಏನಿರುತ್ತೆ ಆ ಭಾಗವನ್ನೆಲ್ಲ ಹಿಡಿತಾವೆ, ಕೆಳಬಿಟ್ಟು ಹಳದಿ ಆಗ್ತದೆ. ಸೊ ಅವಾಗಲೇ ಎಚ್ಚೆತ್ಕೊಂಡ್ರೆ ನಾವು ಅವಾಗ ಕಂಟ್ರೋಲ್ ಮಾಡ್ಬೋದು. ಸುಮ್ಮನೆ ಬಿಟ್ರೆ ಸಮಸ್ಯೆ ಬೇರೆ ಆಗುತ್ತೆ. ನೋಡ್ರಿ, ಇಲ್ಲಿ ಈ ತರ ಕಾಣ್ತಾ ಹೋಗುತ್ತೆ, ಹಳದಿ ಚಿಕ್ಕಗಳು ಈ ತರ ಒಂಥರ. ಅದು ನೋಡಿದ್ರೆ ನಾವು ಯಾವ್ದೋ ರೋಗ ಇರಬೇಕು ಅನ್ಸುತ್ತೆ. ಕೆಳ ನೋಡ್ಲಿಲ್ಲ ಅಂದ್ರೆ ಮೇಲ್ಭಾಗದಲ್ಲಿ ನೋಡಿದ್ರೆ ಚುಕ್ಕೆ, ಅವಾಗ ಏನಾಗುತ್ತೆ, ಚುಕ್ಕೆ ರೋಗಕ್ಕೆ ಔಷಧಿ ಹೊಡಿಬೇಕಾಗುತ್ತೆ. ಸೊ ಅದಕ್ಕೆ ಎಲೆ ಕೆಳಭಾಗ ನೋಡಿದ್ರೆ ಹುಳ ಇರುತ್ತೆ. ಸೊ ಹುಳದ್ದು ಈ ರೀತಿ ಬರ್ನ್ ಆಗ್ತಾ ಇರುತ್ತೆ. ಸೊ ಆಮೇಲೆ ಇನ್ನೊಂದು, ಅದರ ಕೆಳಭಾಗದಲ್ಲಿ ಈ ಗರಿ ಮೇಲೆ ಇರುತ್ತೆ ಕಡೆ, ಅದ್ರ ಕೆಳಭಾಗ ಗರಿ ಇರುತ್ತಲ್ಲ, ಅದ್ರ ಮೇಲೆಲ್ಲ ಗರಿ ಎಲ್ಲ ಕರಗಾಗ್ತದೆ. ಕರೆ ರೋಗ ಅಂತ ಕರೀತಾರೆ. ಇದು ಯಾಕೆ ಕಪ್ಪಾಗುತ್ತೆ? ಫಲ ಹಾಕುತ್ತೆ ನೋಡ್ರಿ. ಇದು ಒಂಥರ ಅಂಟಿನ ಸಕ್ಕರೆ ಪಾಕ ತರ ಬಿಡ್ತಾ ಇರುತ್ತೆ. ನಾವು ಅದ್ರ ಮೇಲೂ ಸಹ ನಾವು ಕಂಡುಹಿಡಿಯಬಹುದು ಹುಳ. ಇಲ್ಲಿ ಬಿಳಿ ನೊಣ ಆವಡಿ ಇದೆ ಅಂತ. ಬಿಳಿ ನೊಣ ಇನ್ನೊಂದು ಜೋನಿ 4 ಹುಳುಗಳಿಗೆ ಈ ತರ ದ್ರವ ಬೀಳುತ್ತೆ. ಇನ್ನೊಂದು ಹಿಟ್ಟಿನ ತಿಗಣಿ ಇದು, ಆಮೇಲೆ ಇದೊಂದು. ಇದು ಏನಾಗುತ್ತೆ, ಇದು ಲಿಟ್ಮಲ್ ಅಂತ ಅದು ದ್ರವ ಏನಾಗುತ್ತೆ ಅಂದ್ರೆ ಕಪ್ಪ್ಯಾಕಾಗುತ್ತೆ ಅಂದ್ರೆ ಒಂದು ಶಿಲೀಂಧ್ರ ಬೆಳೀತದೆ. ಇದು ಆಹಾರದ ಶಿಲೀಂಧ್ರ. ಸೊ ಯಾವಾಗ ಏನಾಗುತ್ತೆ, ನೀವು ಈ ಲೆವೆಲ್ಲಿ ಬಿಟ್ಕೊಂಡ್ರೆ ಈ ಶಿಲೀಂಧ್ರದ ರೋಗ, ಶಿಲೀಂಧ್ರನಾಶಕನ ಹೊಡಿಬೇಕಾಗುತ್ತೆ. ಅಲ್ಲಿ ಒಂದು ರೋಗ ಮಾರ್ಪಾಡಾಗುತ್ತೆ. ರೋಗಕ್ಕೆ ಔಷಧಿ ಹೊಡಿಬೇಕಾಗುತ್ತೆ, ಅಲ್ಲೇವರೆಗೂ ಬಿಟ್ಕೋಬಾರ್ದು. ಸೊ ಈ ಲೆವೆಲ್ಲಿ ಬಂದ ತಕ್ಷಣ ನೀವು ಸ್ವಲ್ಪ ಹಳದಿ ಆಗ್ತಿದೆ ಅಂದ್ಬೇಕಾದ್ರೆ ಈ ಕೀಟನಾಶಕ ಹೊಡೋದು ಸಾಕು, ನೋಡಿ ಮಾಡೋದು. ಸೊ ಈ ಲೆವೆಲಿಗೆ ಬಂತಂದ್ರೆ ಇದೆಲ್ಲ ಕಂಪ್ಲೀಟ್ ಕಪ್ಪಾಗುತ್ತೆ. ಕಪ್ಪಾದ್ರೆ ಏನಾಗುತ್ತೆ,
ಯಾಕೆ ಒಣಗುತ್ತಂದ್ರೆ ಕಪ್ಪು ಆದ್ಮೇಲೆ ಎಲ್ಲ ರಂಧ್ರಗಳು ಇರ್ತಾವೆ, ಎಲೆ ಮೇಲೆ ರಂಧ್ರಗಳು ಇರ್ತಾವೆ, ಉಸಿರಾಟದ ರಂಧ್ರಗಳು ಇರ್ತಾವೆ, ಸ್ಟೊಮಟೋ ಅಂತ ಕರಿತೀವಿ. ಸೊ ಅದ್ರ ಮುಖಾಂತರ ಇದೆಲ್ಲ ಆಗ್ತಾ ಇರುತ್ತೆ, ಆವಿ ಆಗ್ತಕ್ಕಂಥದ್ದು, ಎಳ್ಕೊಳ್ಳೋದು ಎಲ್ಲ ನಡೀತಾ ಇರುತ್ತೆ. ಸೊ ಅದು ಬ್ಲಾಕ್ ಆಗುತ್ತೆ. ಬಟ್ಟೆ ಮುಚ್ಚಿದಂಗೆ ಉಸಿರಾಟಕ್ಕೆ ತಾಂಡೋಗಿ ಮುಚ್ಚಿರೇ ಆಗುತ್ತೆ. ಈಗ ಮಣ್ಣು ತಾಂಡು ಹೊಡೆದ್ಬಿಟ್ರೆ, ಈಗ ಅಡಿಕೆಗೆ ತೆಂಗಿಗೆ ತಾಂಡೋಗಿ ಸಟ್ ಮಣ್ಣು ಅಂತದ ಹೊಡೆದ್ಬಿಟ್ರೆ ಏನಾಗುತ್ತೆ, ನೀರು ಫಿಲ್ಟರ್ ಆಗ್ತಕ್ಕಂಥದ್ದು ಅದೆಲ್ಲ ಕಂಪ್ಲೀಟ್ ಇದ್ದಂಗೆ ಅದು ಬಂಡೆ ಇರ್ದಂಗೆ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಅದನ್ನು ಮುಚ್ಚಿದಂಗೆ ಆಗುತ್ತೆ, ಅವಾಗ ಏನಾಗುತ್ತೆ, ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಲಕ್ಷಣ, ಯಾವುದೊಂದು ಬಿಳಿ ನೊಣದ ಲಕ್ಷಣ, ಹಾನಿ ಲಕ್ಷಣಗಳು. ಇದನ್ನ ಹತೋಟಿ ಹೆಂಗ್ ಮಾಡೋದು? ಇದು ರಸ ಇರ್ತಕ್ಕಂಥ ಕೀಟ ಕೆಲವೊಂದು ವೀಕ್ನೆಸ್ ಇದಾವೆ. ಕೆಲವು ಬಣ್ಣಕ್ಕೆ ಆಕರ್ಷಣೆ ಆಗುತ್ತೆ, ಹುಳ ಹಳದಿ ಬಣ್ಣಕ್ಕೆ ಆಕರ್ಷಣೆ ಆಗುತ್ತೆ. ಸೊ ನಾವೇನ್ ಮಾಡಬೇಕು, ಇಲ್ಲಿ ಹಳದಿ ಬಣ್ಣದ ಅಂಟು ಬೆಲೆಗಳು ಅಂತೀವಿ, ಎಲ್ಲ ತರಕಾರಿನಲ್ಲೆಲ್ಲ ಹಾಕ್ತಾರೆ. ಎಂತ ಹಾಕ್ತಾರೆ, 4 ರಸ ಇರುವ ಕೀಟಗಳನ್ನ ಆಕರ್ಷಣೆ ಮಾಡೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ಹಾಕ್ತಾರೆ. ಸೊ ಇಲ್ಲಿನ ನಾವು ಇದನ್ನ ಹಳದಿ ಬಣ್ಣದ ಅಂಟಿನ ಬೆಲೆಗಳನ್ನ ಹಾಕ್ಬೇಕು. ಎಷ್ಟು ಎತ್ತರ ಹಾಕ್ಬೇಕು, ಒಂದು 3 ರಿಂದ 4 ಅಡಿ. ನೀವೇನು ಮಾಡಬೇಕು, ತೆಂಗಿನ ಮರ ಬಿಟ್ಟು ಒಂದು 10 ಅಡಿ, 25 ಅಡಿ ಜಾಗ ಇರುತ್ತೆ. ಸೊ ಅದ್ರ ಮಧ್ಯದಲ್ಲಿ ಹಾಕಿ ಸಾಕು. ಒಂದು 25, ಒಂದು ಎಕರೆಗೆ ಹಳದಿ ಬಣ್ಣದ ಅಂಟಿನ ಮರಗಳು. ನೀವು ಅಂಟಿನ ಮರಗಳು ಸಿಗ್ತವೆ, ಅದನ್ನ ಹಾಕ್ಬೋದು, ಕೋಲ ಹಾಕಿ. ಇನ್ನೊಂದು ಬೇಕಾದ್ರೆ ಇದರ ಡಬ್ಬದಲ್ಲಿ ಮಾಡ್ಕೋಬಹುದು, ವೇಸ್ಟ್ ಡಬ್ಬದಲ್ಲಿ. ಅದನ್ನ ನಾವೀಗ ಟಿನ್ ಬರುತ್ತಲ್ಲ, ಎಣ್ಣೆ ಟಿನ್ ಬರುತ್ತಲ್ಲ, ಅದನ್ನ 4 ಮಾಡ್ಕೋಬಹುದು. ಕಟ್ ಮಾಡ್ಕೊಂಡು ಅದನ್ನ ನಾವು ಅದಕ್ಕೆ ಪೇಂಟ್ ಹೊಡೆದ್ಬಿಟ್ಟು ಒಂದು ಇದಕ್ಕೆ ಬಿದಿರಿಗೆ ಕೋಲ್ಗೆ ಅದನ್ನು ಸೀಳ್ಬಿಟ್ಟು ಅದನ್ನ ಸಿಗಿಸ್ಬಿಟ್ಟು ಸಾಕು. ಸೊ ಅದು ಗಂಟು, ಆಮೇಲೆ ಅದಕ್ಕೆ ಬಣ್ಣ ಹೊಡಿಬೇಕು. ಆ ಟಿನ್ನು ಇದಕ್ಕೆ ಬಣ್ಣ ಹೊಡೆದು ಅದನ್ನು ಹಾಕಿ ಇದು ಅಂಟಬೇಕು, ಆಕರ್ಷಣೆ ಆಗುತ್ತೆ, ಹಳದಿ ಬಣ್ಣಕ್ಕೆ ಆಕರ್ಷಣೆ ಆಗುತ್ತೆ. ಬಟ್ ಅಲ್ಲಿ ಅಂಟ್ಬೇಕಂದ್ರೆ ಏನು ಮಾಡಬೇಕು, ನಾವು ಯಾವ್ದಾದ್ರು ಒಂದು ಅಂಟಿದ್ದು ವಸ್ತುನ ಅದಕ್ಕೆ ಹಚ್ಚಬೇಕು. ಯಾವುದಂದ್ರೆ ಇದು ಔಡೆಣ್ಣೆ, ಹರಳೆ ಎಣ್ಣೆ ಸವರ್ತಾ ಹೋಗು. ಅವಾಗ ಏನಾಗುತ್ತೆ, ಶೈನಿಂಗು ಆಗುತ್ತೆ. ಹಳದಿ ಬಣ್ಣದ ಇದು ಬಣ್ಣ ಹೊಡೆದಿರ್ತಾರಲ್ಲ, ಅದು ಶೈನಿಂಗು ಆಗುತ್ತೆ. ಮತ್ತೆ ಬಣ್ಣದ ಮೇಲೆ ಸವರ್ಬೇಕು. ಅದನ್ನ ಅವಾಗ ಸವರ್ತಾ ಇರಬೇಕು. ಈಗ ಬಿಸಿಲು ಜಾಸ್ತಿ ಇತ್ತಂದ್ರೆ ಒಂದು 3 ದಿನಕ್ಕೊಂದ್ಸರಿ, 5 ದಿನಕ್ಕೊಂದ್ಸರಿ ನಾವು ಸವರಲೇಬೇಕು. ಮೋಡ ಮುಗಿಸಿದ ವಾತಾವರಣ ಇದ್ರೆ ಅಂತ ಬೇಕಾಗಿಲ್ಲ. ಸೊ ಆಮೇಲೆ ಅವಾಗ ಕ್ಲೀನ್ ಮಾಡ್ತಾ ಇರೋ. ಇದಕ್ಕೆ ಬಂದು ಎಂತ ಮಟ್ಟಿಗೆ ಅಂತಂದ್ರೆ, ನೊಣ, ವಯಸ್ಕ ನೊಣಗಳು ಅಂದ್ರೆ ಏನು, ರೆಕ್ಕೆ ಇರ್ತಕ್ಕಂಥ ಅವು ಬಂದು ಅಂಟ್ಕೊಂತವೆ. ಅವಾಗ ಏನಾಗುತ್ತೆ, ಸಂತಾನೋತ್ಪತ್ತಿ ಇರಲ್ಲ. ಸೊ ಅಂಟ್ಕೊಂಡ್ರೆ ಮುಗೀತು, ಮೊಟ್ಟೆ ನೀಡಲ್ಲ ಅಲ್ವಾ. ಸೊ ಅಂಥವೆಲ್ಲ ಇದಕ್ಕೆ ಅಂಟಿನ ಬಲಿಗೆ ಅಂಟ್ಕೊಂತವೆ. ಒಂದು ವೇಳೆ ಏನಂದ್ರೆ ಇದು ಸಮಗ್ರ ಪೀಡೆ ನಿರ್ವಹಣೆ, ಬರೀ ಔಷಧಿ ಮೇಲೆ ಡಿಪೆಂಡ್ ಆಗೋದಲ್ಲ. ಇಂಥವನ್ನೆಲ್ಲ ಮಾಡಿಕೊಂಡು ಒಂದರಿಂದಲೇ ಕಂಟ್ರೋಲ್ ಆಗಲ್ಲ, ಬರೀ ಅಂಟಿನ ಬಲೆಯಿಂದಲೇ ಕಂಟ್ರೋಲ್ ಆಗೋದು. ಸ್ವಲ್ಪ ಒಂದು 50%, 60% ಕಂಟ್ರೋಲ್ ಆಗೋದು. ಸೊ ಬೇರೆ ಬೇರೆ ವಿಧಾನಗಳು ನಾವು ಮಾಡಬೇಕಾಗುತ್ತೆ. ಒಂದು ವೇಳೆ ಸ್ವಲ್ಪ ಪ್ರಮಾಣದಲ್ಲಿ ಇತ್ತಂದ್ರೆ ನಾವು ಇವುಗಳನ್ನ ನಾವು ಔಷಧಿ ಇದು ರೋಗ ಬರ್ತಕ್ಕಂಥ ಜೀವಾಣುಗಳನ್ನ ಸಿಂಪಡಣೆ ಮಾಡ್ತಾರೆ. ಇಲ್ಲ, ಔಷಧಿ ಹೊಡಿರುತ್ತೆ. ಔಷಧಿ ಹೊಡೆಯೋದಕ್ಕಿಂತ ಮುಂಚೆ ಏನೇನು ಮಾಡ್ಬೋದು ಅಂತ, ಇದು ಒಂದು ವಿಧಾನ. ಏನು ಹಳದಿ ಬಣ್ಣದ ಅಂಟಿನ ಬೆಲೆಗಳು ಅದೊಂದು ವಿಧಾನ ಹತೋಟಿ ಮಾಡೋದಕ್ಕೆ. ಸೊ ಇನ್ನು ಕೆಲವು ಇದಕ್ಕೆ ಹುಳ ಬಿಡ್ತಕ್ಕಂಥದ್ದು, ಅಂದ್ರೆ ಹುಳ ತಿಂತಕ್ಕಂಥವು, ಆ ಹುಳನೇ ತಿಂತಕ್ಕಂಥವು. ಈಗ ಆಲ್ರೆಡಿ NPR ಅಂತಂದು ಮಾಡೋದಂತ ಇದಿದೆ, ಸಂಸ್ಥೆ ಇದೆ. ಆ ಸಂಸ್ಥೆನಲ್ಲಿ ಮಿತ್ರ ಕೀಟಗಳನ್ನ ಡೆವಲಪ್ ಮಾಡ್ತಿದ್ದಾರೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆ ಥರದ ಮಿತ್ರ ಕೀಟಗಳನ್ನ ಡೆವಲಪ್ ಮಾಡಿದ್ದಾರೆ. ಅವನ್ನ ನಾವು ತರಿಸ್ಬಿಡ್ಬೋದು. ಇದು ಎನ್ಕಾರ್ಸಿಯಾ ಫಾರ್ಮೋಸಾ ಅಂತ 1,500 ಒಂದು ಎಕರೆಗೆ ಬಿಟ್ರೆ ಅವೆಲ್ಲ ಹೋಗಿ ಈ ಥರ ಇದೆ ಹುಳ. ಈ ಹುಳ ನೊಣ ಇದ್ದಂಗಿರುತ್ತೆ. ಸೊ ಅದು ಎಲ್ಲೆಲ್ಲಿ ಇರುತ್ತೆ, ಬಿಳಿ ನೊಣದ ಮರಿಗಳನ್ನ ಹುಡುಕಿ ಈ ರೀತಿ ಮಾಡೋದು. ಅಂದ್ರೆ ಮೊಟ್ಟೆ ಇಟ್ಬಿಟ್ಟು ಆ ದೇಹದಲ್ಲಿ, ನಾನು ಹೇಳಿದೆ ಅಪ್ಸರ ಅಂತ ಹೇಳಿದೆ, ಮರಿ ಹುಳುಗಳ ಮೇಲೆ ಸ್ವಿಚ್ ಬಿಟ್ಟು ಅದರೊಳಗಡೆ ದೇಹದಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟು 2-3 ದಿನಕ್ಕೆ ಹ್ಯಾಚ್ ಆಗುತ್ತೆ ಹುಳ. ಮೊಟ್ಟೆ ಹ್ಯಾಚ್ ಆಗುತ್ತೆ, ಅಲ್ಲಿರ್ತಕ್ಕಂಥವೆಲ್ಲ ಅಂಶ ತಿಂದ್ಬಿಟ್ಟು ಈ ರೀತಿ ಕಾಣಿಸುತ್ತೆ. ಸೊ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಎನ್ಕಾರ್ಸಿಯಾ ಫಾರ್ಮೋಸಾ. ಇದು ಬಿಡ್ಬೋದು, ಒಂದು ಎಕರೆಗೆ ಎಷ್ಟು, 1,500 ಬಿಡ್ಬೋದು. ಸೊ ಇನ್ನೊಂದು ನಾನು ಇಸರಿಯಾ ಫುಮೋಸೋರಿಯಾ, ಇದನ್ನ ನಾವು ಸಿಂಪಡಣೆ ಮಾಡ್ಬೋದು. 1 ಲೀಟರ್ ನೀರಿಗೆ 5 ಗ್ರಾಮ್ ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡ್ಬೋದು. ಅದು ಸಹ ಮಿತ್ರ, ಇದು ಜೀವಾಣು. ಸೊ ಇನ್ನೊಂದು ನಾನು ಕರಗಾಗುತ್ತೆ ಎಲೆ ಅಂತ ಹೇಳಿದೆ. ಕರಗಾದಾಗ ಏನು ಮಾಡಬೇಕು, ಮುಚ್ಕೊಂಡಿರುತ್ತೆ, ಕಂಪ್ಲೀಟ್ ಇದಾಗಿರುತ್ತೆ. ಕರಗಾಗಿರೋದು ಏನಾದ್ರು ಮಾಡಿ ಬಿಡಿಸ್ಬೇಕು. ನಾವು ಔಷಧಿ ಹೊಡೆದ್ರೆ ಯಾವಾಗ ಏನಾಗುತ್ತೆ, ಶಿಲೀಂಧ್ರನಾಶಕನೂ ಸೇರಿಸ್ಬೇಕಾಗುತ್ತೆ. ತಪ್ಪಾಗಿರೋದಕ್ಕೆ ನಾವು ಅದು ಏನು ಬೂಸ್ಟ್ ಅಂತ ಕರಿತೀವಿ. ಬೂಸ್ಟ್ ಅಂದರೆ ನಾವು ಶಿಲೀಂಧ್ರನಾಶಕಗಳನ್ನ ಸಿಂಪಡಣೆ ಮಾಡಬೇಕು.
ಶಿಲೀಂಧ್ರಾಕ್ಷಗಳು ಯಾವ್ಯಾವ ಗೊತ್ತಾ? ಸಿಂಪಡಣೆ ಮಾಡ್ತಾ ಇದ್ದೀರಾ ಈಗ ಚಿಕ್ಕ ರೋಗಕ್ಕೆ, ಆಮೇಲೆ ಬೂದಿ ರೋಗಕ್ಕಿಂತವಲ್ಲ ಶಿಲೀಂಧ್ರ ಮ್ಯಾಂಕಸೋಲ್, M45 ಅಂತ ಕೇಳಿರ್ತೀರಾ, ಎಕ್ಸಕೊನಜೋಲ್ ಅಂತ ಕೇಳಿರ್ತೀರಾ, ಪ್ರೊಫೆಕೊನಜೋಲ್, ಆ ಥರದ ಔಷಧಿ ಹೊಡಿಬೇಕಾದ್ರೆ ಅದ್ರ ಬದಲು ಏನು ಮಾಡ್ಬೋದು ಅಂದರೆ ಮೈದಾ ಹಿಟ್ಟ ಸಿಂಪಡಣೆ ಮಾಡ್ಬೋದು. ಮೈದಾ ಹಿಟ್ಟು ಮಾಮೂಲು ನಾವು ಮೈದಾ ಹಿಟ್ಟು ಏನು ಉಪಯೋಗಿಸ್ತೀವಲ್ಲ ಅದನ್ನ 1 ಲೀಟರ್ ನೀರಿಗೆ 5 ಗ್ರಾಮ್ ಹಾಕಿ, ಮತ್ತೆ 5 ಗ್ರಾಮ್ ಒಂದು ಸೋಪಿನ ಪುಡಿ, ಒಂದು 5 ಗ್ರಾಮ್ ಸೋಪಿನ ಪುಡಿ 1 ಲೀಟರ್ ನೀರಿಗೆ ಅದು ಹಾಕಿಟ್ಟು ಎಲೆ ಮೇಲ್ಭಾಗದಲ್ಲಿ ಕರಗ ಇರುತ್ತೆ, ಎಲೆಯ ಮೇಲ್ಭಾಗ ಕರಗ ಇರ್ತಕ್ಕಂಥ ಜಾಗಕ್ಕೆ ನಾವು ಇದನ್ನ ಸಿಂಪಡಣೆ ಮಾಡ್ಬೋದು. ಸಿಂಪಡಣೆ ಮಾಡಿದ್ರೆ ಏನಾಗುತ್ತೆ? ಕಂಟ್ರೋಲ್ ಆಗುತ್ತೆ. ಅದು ಒಣಗಿದ ಮೇಲೆ ಅದ್ರ ಬೆರಕೆಯಾಗಿ ಕಪ್ಪು ಕೆಳಗಡೆ ಕೊಡಿ. ಸೊ ಅವಾಗ ಏನಾಗುತ್ತೆ? ಎಲೆ ಕ್ಲಿಯರ್ ಆಗುತ್ತೆ. ಅವಾಗ ನಮಗೆ ಉಸಿರಾಟದ ಪ್ರಾಬ್ಲಮ್ ಇರಲ್ಲ, ಆಹಾರ ತಯಾರು ಮಾಡ್ತಕ್ಕಂಥ ಕ್ರಿಯೆ ನಾರ್ಮಲ್ ಆಗುತ್ತೆ. ಸೊ ಅದಕ್ಕೆ ನೀವು ಮೈದಾ ಹಿಟ್ಟನ್ನು ಸಿಂಪಡಣೆ ಮಾಡಬಹುದು. ಒಂದು ವೇಳೆ ಯಾರಾದರೂ ಕೃಷಿ ಸಾವಯವ ಕೃಷಿ ಮಾಡ್ತಕ್ಕಂಥದ್ದು ನಾವು ಔಷಧಿನೇ ಹೊಡೆಯಲ್ಲಪ್ಪ, ಬೇರೆ ಏನಾದ್ರು ವಿಧಾನ ಮಾಡೋಣ ಅಂತಿದ್ರೆ ನೀವು ಬೇಕಾದ್ರೆ ಬೇವಿನ ಎಣ್ಣೆ ಹೊಡಿಬೋದು. ಬೇವಿನ ಎಣ್ಣೆ ಇದು ಎಂಥ ಬೇವಿನ ಎಣ್ಣೆ ಅಂದರೆ ನಿಮ್ಗೆ ಅಂದ್ಕೊಂಡೆ ಬೇವಿನ ಎಣ್ಣೆ ಅಂತ ನೀವು ಕೃಷಿ ಇಲಾಖೆ ಹೋಗ್ತೀರಾ, ಕೃಷಿ ಇಲಾಖೆಯಲ್ಲಿ ಸಿಗ್ತಕ್ಕಂಥದ್ದು ಬೇವಿನ ಬೀಜದ ಕಷಾಯ. ಬೇವಿನ ಎಣ್ಣೆನೇ ಬೇರೆ. ಎಲ್ಲಂದ್ರೆ ಮಿಲ್ಲಲ್ಲಿ ಬೇವಿನ ಹಿಂಡಿ ತೆಗಿತಾರಲ್ಲ, ತೆಗೆದ ಮೇಲೆ ಉಳಿತಲ್ಲ ಎಣ್ಣೆ. ನಮಗೆ ಬೇವಿನ ಎಣ್ಣೆ ಬೇಕಾದ್ರೆ ಬೇವಿನ ಎಣ್ಣೆ ಸಪ್ರೇಟ್ ತೆಗಿತಾರೆ, ಹಿಂಡಿ ಎಣ್ಣೆ ತೆಗೆದ ಮೇಲೆ ಉಳಿತಕ್ಕಂಥದ್ದು ಹಿಂಡಿ. ಸೊ ಆ ಬೇವಿನ ಎಣ್ಣೆನ 1 ಲೀಟರ್ ನೀರಿಗೆ 10 ml ನೇರವಾಗಿ ಹಾಕ್ಬೋದ ಅಥವಾ ಬೇರೆ ಏನಾದ್ರು ಬೇಕಾ? ಎಣ್ಣೆ ಹಾಕಿರೋ ನೀರಲ್ಲಿ ಕರಗುತ್ತಾ? ಯಾಕೆ ಕರಗಲ್ಲ. ಅದಕ್ಕೆ ನಾವು ಸೋಪಿನ ದ್ರಾವಣವನ್ನು ಬಳಸಬೇಕು. 1 ಮಿಲಿ ಸೋಪಿನ ದ್ರಾವಣ, 1 ಮಿಲಿ ಸೋಪಿನ ದ್ರಾವಣ ಫಸ್ಟು ಬೇವಿನ ಎಣ್ಣೆನಲ್ಲಿ ಮಿಕ್ಸ್ ಮಾಡಿ ಆಮೇಲೆ ನೀರಿಗೆ ಹಾಕಬೇಕು. ನಾನು 1 ಲೀಟ್ರಿಗೆ ಹೇಳ್ತಾ ಇದ್ದೀನಿ. 1 ಲೀಟರ್ ನೀರಿಗೆ 10 ml ಬೇವಿನ ಎಣ್ಣೆ, 1 ml ಸೋಪ್. ಸೊ ಆಮೇಲೆ ನೀವು ಇದನ್ನ ಸಿಂಪಡಣೆ ಮಾಡಬಹುದು. ಇನ್ನೊಂದು ಬೇವಿನ ಬೀಜದ ಕಷಾಯನೂ ಸಹ ರೆಡಿ ಸಿಗುತ್ತೆ. ನೀವಿಲ್ಲ ಅಂದ್ರೆ ಕಷಾಯನ ಮಾಡ್ಕೊಂಡು ಸಿಂಪಡಣೆ ಮಾಡಬಹುದು. 5% ಬೇವಿನ ಬೀಜದ ಕಷಾಯ. ನೀವೊಂದು 10 kg ಬಿಳಿ ಬೀಜ ತಗೊಂಡ್ರೆ, ಬೇವಿನ ನೀವು ಮರದ ಹಡಗಿ ಹೋದ್ರೆ ಬೀಜ ಸಿಗುತ್ತೆ, ಬಿಳಿ ಬೀಜ. ಯಾಕೆ ಬಿಳಿ ಬೀಜ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಅಂದ್ರೆ, ನೀವು ಒಟ್ಟು ಬೆರಕೆ ಅಂದ್ರೆ ಅದು ಅದನ್ನ ಆ ಥರ ತಗೊಂಡ್ರೆ ಏನಾಗುತ್ತೆ? ಎಲ್ಲ ಫಂಗಸ್ ಬೂಸ್ಟ್ ಹಿಡಿದಿರುತ್ತೆ, ಎಲ್ಲ ಅಂಶ ಎಲ್ಲ ಹೋಗಿರುತ್ತೆ. ಸೊ ಬಿಳಿ ಬೀಜವನ್ನು ಕುಟ್ಟಿದ್ರೆ ನೀವು ಕೋಟೆಲ್ಲ ಹೋಗಿ ಆ ಪಂಪ್ ಸಿಗುತ್ತೆ, ಕಡ್ಲೆ ಬೀಜದ ಸಿಗಲು ಇರುತ್ತಲ್ಲ ಆ ಥರ ಇರುತ್ತೆ. ಅದನ್ನು ನೀವು ಒಂದು ಪುಡಿ ಮಾಡಿ ಒಂದು 25 ಲೀಟ್ರಲ್ಲಿ ನೇತಾಕ್ಬೋದು. ಒಂದು ಇದರಲ್ಲಿ ಬಟ್ಟೆನಲ್ಲಿ ಕಟ್ಬಿಟ್ಟು ಮೇಲೊಂದು ಕೋಲ್ ಅಡ್ಡ ಇಕ್ಕಿ ಅದಕ್ಕೆ ಕಟ್ಬಿಟ್ಟು ಅದು ಇದು ಮಾತ್ರ ನೀರಲ್ಲಿ ನೆನೆತಿರ್ಬೋದು. ಸೊ ಅದನ್ನು ನಾವು ನಾಳೆ ಸಿಂಪಡಣೆ ಮಾಡ್ಕೊಂಡು ಇವತ್ತು ಮಾಡ್ಕೋಬೇಕು. ನೈಟ್ ಮಾಡ್ಕೊಂಡ್ರೆ ಅದನ್ನು ನಾವು 13.5 ಲೀಟರ್ ನೀರಿಗೆ 1.5 ಲೀಟರ್ ಕಷಾಯ ತಾಂಡು 16 ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿ. ಇದು 5% ಬೇವಿನ ಬೀಜದ ಕಷಾಯ. ಸೊ ಇವನ್ನೆಲ್ಲ ಮಾಡಿ ಇವೆಲ್ಲ ಆಪ್ಷನ್ಸ್ ನಿಮಗೆ ಮಾಡಿತ್ತು. ಆಮೇಲೆ ಇಲ್ಲ ಅಂದ್ರೆ ನಿಮಗೆ ಇದರಲ್ಲಿ ಅಂಗಡಿನಲ್ಲಿ ಸಿಗುತ್ತೆ, ಔಷಧಿ ಅಂಗಡಿನಲ್ಲಿ ಸಿಗುತ್ತೆ. 10,000 ppm, 3,000 ppm ಈ ಥರದ್ದು ರೆಡಿ ಇರ್ತಕ್ಕಂಥದ್ದು ಬೇವಿನ ಬೀಜದ ಕಷಾಯದ ಔಷಧಿಗಳು ಸಿಗ್ತವೆ. ಅವನ್ನ ಬೇಕಾದ್ರೆ ಸಿಂಪಡಣೆ ಮಾಡ್ಬೋದು. ಅವನ್ನ ನೀವು 2 ml ಹಾಕಿಟ್ಟು ಸಿಂಪಡಣೆ ಮಾಡ್ಬೋದು. 1 ಲೀಟರ್ ನೀರಿಗೆ 2 ml ಹಾಕಿಟ್ಟು ಸ್ವಲ್ಪ ಸೋಪಿನ ದ್ರಾವಣ ಹಾಕಿಟ್ಟು ಸಿಂಪಡಣೆ ಮಾಡ್ಬೋದು. ಯಾವ ಹುಳಕ್ಕೆ? ಬಿಳಿ ನೊಣಕ್ಕೆ. ಸೊ ಇಷ್ಟು ಮಾಡಿದ್ರೆ ನಾವು ಆ ಹುಳವನ್ನು ಹತೋಟಿ ಮಾಡ್ಬೋದು. ಇಷ್ಟೊತ್ತು ಹೇಳಿದ್ದು ಬರೇ ಬಿಳಿ ನೊಣ. ಇದು ಅಡಿಕೆನಲ್ಲೂ ಸೇಮ್ ಅಡಿಕೆನಲ್ಲೂ ಬಂದು ನೀವು ಇದನ್ನೇ ಮಾಡ್ಬೋದು. ಅಡಿಕೆನಲ್ಲೂ ಸಾಕಷ್ಟು ಹಾನಿ ಆಗ್ತಾ ಇದೆ ಈ ಹುಳವಿನಿಂದ. ಸೊ ಇನ್ನೊಂದು ಮುಖ್ಯ ಹುಳ ಅಂದರೆ, ಇದು ಸಾಮಾನ್ಯವಾಗಿ ಕೆಲವು ಇದರಲ್ಲಿ ನೋಡಿರ್ತೀರ, ಎಲೆ ಎಲ್ಲ ಒಣಗ್ತಾ ಇರ್ತದೆ. ಎಲೆ ಒಣಗಕ್ಕೆ 3 ಕಾರಣ. ಒಂದು, ಈ ಹುಳ ಎಲೆಯ ಕೆಳಭಾಗದಲ್ಲಿ ತೊಂಡು ಕಟ್ಕೊಂಡು ಹಸಿರನ್ನ ಕೆಲವು ತಿಂದ್ಕೊಂಡು ನಿಮಗೆ ಹುಳನೇ ಕಾಣಲ್ಲ. ಇದಿದೆ ನೋಡಿ, ಒಳಭಾಗದಲ್ಲೇ ಒಂಥರ ತೊಂಡು ಕಟ್ಕೊಂಡಿರುತ್ತೆ, ತಲೆ ಮಾತ್ರ ಹೊರಭಾಗ ಇಟ್ಬಿಟ್ಟು ಕೆರೆದು ತಿಂತಾ ಇರುತ್ತೆ. ಒಂದು ಗರಿ ಮೇಲೆ ಸುಮಾರು ಹುಳ ನೋಡ್ಬೋದು. ಒಂದು ಗರಿ ಕಂಪ್ಲೀಟ್ ತಗೊಂಡ್ರೆ 30-40 ಹುಳ ಸಿಗ್ತಾವೆ. ಸೊ ಆ ಥರ ಭಾರಿ ಫಾಸ್ಟಾಗಿ ಇದು ನೋಡಿ, ಇದು ಪ್ರೌಢ ಪತಂಗ ಮೊಟ್ಟೆ ಇಡ್ತಕ್ಕಂಥದ್ದು. ಅದು ಮೊಟ್ಟೆ ಇಟ್ಟ ಮೇಲೆ ಈ ಥರ ಹುಳ ಬರುತ್ತೆ. ಇದಕ್ಕೆ ಕಪ್ಪು ತಲೆ ತೆಂಗಿನ ಹುಳ ಅಂತ ಕರೀತಾರೆ. ಅಂದರೆ ಅದಕ್ಕೆ ತಲೆಗೆ ಕಪ್ಪು ಇರುತ್ತೆ. ಸೊ ಹಂಗಾಗಿ ಕಪ್ಪು ತಲೆ ತೆಂಗಿನ ಹುಳ ಅಂತದ್ದು. ಸೊ ಅದು ಇಲ್ಲೇನೆ ಕೋಶಾವಸ್ಥೆ ಹೋಗುತ್ತೆ. ಎಲ್ಲ ತಿಂದ ಮೇಲೆ ಒಂದು 20 ದಿನ ಎಲ್ಲ ಗರಿಯನ್ನು ತಿಂದ ಮೇಲೆ ಇಲ್ಲೇ ಗೂಡು ಕಟ್ಟುತ್ತೆ. ರೇಷ್ಮೆ ಗೂಡು ಹೆಂಗೆ ಕಟ್ಟುತ್ತೆ ಹಂಗೆ. ನೀವು ಅದನ್ನ ತೊಂಡು ಕಟ್ಟಿರೋದೆಲ್ಲ ಓಪನ್ ಮಾಡಿದರೆ ಅದರಲ್ಲಿ ಈ ಥರದ್ದು ಕಂದು ಬಣ್ಣದ ಹುಣ್ಣು ಕಾಣ್ತಾ ಇದೆ. ಅಂದರೆ ರೆಸ್ಟಲ್ಲಿ ಇರ್ತಕ್ಕಂಥವು, ಆಕ್ಟಿವ್ ಇರಲ್ಲ, ಅದು ಹೂಡು. ಇದು ಯಾವ ಥರ ಹಾನಿ ಮಾಡುತ್ತೆ ನೋಡೋಣ. ನೋಡಿ, ಇದು ತೊಂಡು ಮಗ್ದೇರಿನಲ್ಲ ಈ ಥರ
ಇದು ಏನ್ ಮಾಡುತ್ತೆ, ಇಕ್ಕೆ ಅದ್ರದ್ದು ಇಕ್ಕೆ ಮತ್ತೆ ಗರಿದೆಲ್ಲ ಸೇರಿಸ್ಬಿಟ್ಟು ಜಲ್ಲನ್ನ ಸೇರಿಸ್ಬಿಟ್ಟು ಈ ರೀತಿ ಕಟ್ಕೊಂಬತ್ತೆ. ಈ ರೀತಿ ಕಟ್ಕೆ ನೀವು ಓಪನ್ ಮಾಡಿದ್ರೆ ಇದರೆಲ್ಲ ಹುಳ ಇರ್ತವೆ. ಇಷ್ಟು ಸ್ಪಾಟಲ್ಲ 3-4 ಹುಳ ಸಿಗುತ್ತೆ. ಸೊ ಇದೆಲ್ಲ ಗರಿನಲ್ಲಿ ಮಾಡಿರೋದು. ಇದು ಎಲ್ಲಿರುತ್ತೆ ಹುಳ? ಎಲೆಯ ಕೆಳಭಾಗದಲ್ಲೇ ಇರುತ್ತೆ. ಎಲೆಯ ಕೆಳಭಾಗ, ಮೇಲ್ಭಾಗ ಎಲ್ಲ ಸುಟ್ಟಂಗೆ ಆಗಿರುತ್ತೆ ಎಲೆ ಎಲ್ಲ. ಸೊ ಇದು ನೋಡ್ರಿ, ಎಲ್ಲ ತೊಂಡು. ಇದು ಆದ ಫೈನಲ್ ಸ್ಟೇಜ್ ಈ ತರ ಎಲ್ಲ ಗರಿ ಎಲ್ಲ ಹೊಣಗುತ್ತೆ. ಇದು ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಹೊಲದ ಹಂಚಿನಲ್ಲಿ ಬಾರ್ಡರ್ ಇರ್ತಕ್ಕಂಥ ಗಿಡಗಳು ಮಾತ್ರ ಫಸ್ಟ್ ಅಟ್ಯಾಕ್ ಮಾಡುತ್ತೆ. ಅದರಲ್ಲೂ ಎಸ್ಪೆಷಲಿ ಕೆಳಭಾಗದ ಗರಿಗಳು ಮಾತ್ರ. ಸೊ ಈ ರೀತಿ ಹಸಿರನ್ನ ಕೆರೆದು ತಿನ್ನೋದ್ರಿಂದ ಈ ರೀತಿ ಒಣಗ್ತಾ ಹೋಗುತ್ತೆ. ನಿಮ್ಗೆ ಯಾಕೆ ಹೇಳಿದ್ರೆ ಇದು ಒಣಗೋದಕ್ಕೆ 3 ಕಾರಣ ಅಂತ ಹೇಳಿದೆ. ಒಂದು ಶಿಲೀಂಧ್ರದ ರೋಗ ಬರುತ್ತೆ, ಅಂಗಮಾರಿ ರೋಗ ಅಂತ ಬರುತ್ತೆ. ಈ ತರ ತೊಂಡ್ಲಿರಲ್ಲ, ಈಗ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ಗರಿ ಎಲ್ಲ ಒಣಗ್ತಾರೆ, ಅದು ಅಂಗಮಾರಿ ರೋಗ. ಅವಾಗ ನೀವು ಶಿಲೀಂಧ್ರ ನಾಶಕವನ್ನು ಹೊಡಿಬೇಕಾಗುತ್ತೆ, ರೋಗ ನಾಶಕವನ್ನು ಹೊಡಿಬೇಕಾಗುತ್ತೆ. ತೊಂಡ್ಲು ಕೆಳಭಾಗದಲ್ಲಿ ಎಲೆ ಇದ್ದು ಒಣಗ್ತಾ ಇದೆ ಅಂದ್ರೆ ತೊಂಡ್ಲು ಅವಾಗ ಹುಳದ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಇನ್ನೊಂದು ಬಿಡಿ ನೊಣ ಇದ್ರೆ ಎಲೆ ಕಪ್ಪಾಗಿರುತ್ತೆ, ಅಥವಾ ಬಿಡಿ ಕೆಳಭಾಗದಲ್ಲಿ ಕಪ್ಪಾಗಕ್ಕೆ ಮುಂಚೆ ಎಲೆ ಕೆಳಭಾಗದಲ್ಲಿ ಬಿಡಿ ನೊಣ ಕಾಣ್ತಿರುತ್ತೆ. ಈ 3 ಕಾರಣದಿಂದ ಒಣಗಲ್ಲ. ನೀವು ಇದು ಕನ್ಫರ್ಮ್ ಮಾಡ್ಕೊಂಡು ಅವಕ್ಕೆ ಆದ ಸೂಕ್ತವಾದ ಕೀಟನಾಶಕ ಸಿಂಪಡಣೆ ಮಾಡೋದು. ಸೊ ಇದು ಸ್ವಲ್ಪ ಕಡಿಮೆ ಹಂತದಲ್ಲಿ ಇದ್ದಂದ್ರೆ, ಈಗ 1-2 ಗರಿನಲ್ಲಿ ಕಾಣ್ತಾ ಇದೆ, ಬಾರ್ಡ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾನಿ ಇದೆ ಅಂದ್ರೆ ನಿಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಈ ಹುಳ ಕೊಡ್ತಾರೆ. ಇದು ಭತ್ತ ಇದ್ದಂಗಿರುತ್ತೆ, ಬಹಳ ಚಿಕ್ಕದು, ಭತ್ತದಷ್ಟು ದಪ್ಪ ಇರಲ್ಲ. ಒಂದು ಟ್ಯೂಬಲ್ಲಿ, ಈ ತರ ಟ್ಯೂಬಲ್ಲಿ ಕೊಡ್ತಾರೆ. ಇದು 15 ಜೊತೆ 15 ಗಂಡು ಹೆಣ್ಣು ಕೊಡ್ತಾರೆ. ಸೊ ಅದನ್ನ ನಾವು ತಗೊಂಡೋಗಿ ಪ್ರತಿಯೊಂದು ಗಿಡದ ಹತ್ರ ಈ ತರ ಕಂಡು ಬಂತಂದ್ರೆ ನೀವು ಕನ್ಫರ್ಮ್ ಮಾಡ್ಕೊಂಡು ಗಂಡು ಹುಳ ಇದೆಯಾ, ಗಂಡು ಹುಳ ಇದ್ರೆ ಮಾತ್ರ ಬಿಡ್ಬೇಕು ಇದನ್ನ. ಸೊ ಇದನ್ನ ತಗೊಂಡೋಗಿ ನಾವು ಆ ಗಿಡದ ಹತ್ರ, ಮರದ ಹತ್ರ ತಗೊಂಡೋಗಿ ಅದನ್ನ ಮೇಲ್ಭಾಗ ಹಾಕಿರ್ತಾರೆ ಹತ್ತಿನ ಅಥವಾ ಅದನ್ನ ನೀವು ತೆಗಿಬೇಕು. ತೆಗೆದು ಗಿಡದ ಹತ್ರ ಹಿಡ್ಕೊಂಡ್ಬಿಟ್ರೆ ಅದು ಒಂದೊಂದೇ ಹಾರಿ ಹೋಗ್ತಾರೆ. ಹಾರಿ ಹೋಗಿ ಈ ಹುಳ ಇಲ್ಲೇ ಇದ್ರು ಈ ತರ ಅದಕ್ಕೆ ಮೊಟ್ಟೆ ಇಡೋದು. ಅದಕ್ಕೆ ಈ ತರ ಹುಡುಕಿ ಬಿಟ್ಟು ಅದೆಲ್ಲ ಒಳಗೆ ಇರಲಿ, ತೊಂಡು ಒಳಗೆ ಇರಲಿ, ಆ ತೊಂಡು ಒಳಗಡೆ ಹೋಗ್ಬಿಟ್ಟು ಒಳಗಡೆ ಮೊಟ್ಟೆಯನ್ನು ಇಡುತ್ತೆ. ಮೊಟ್ಟೆ ಇಟ್ಟು ಅಲ್ಲೇ ಮರಿಯಾಗಿ ಇದೆಲ್ಲ ಕಂಪ್ಲೀಟ್ ತಿಂದು ನಾಶ ಮಾಡುತ್ತೆ. ಸೊ ಇದನ್ನು ನಾವು ಬಿಡೋದ್ರಿಂದ ಏನಾಗುತ್ತೆ, ನಮಗೆ ರಾಸಾಯನಿಕ ಔಷಧಿ ಹೊಡೆಯೋದು ಬೇಕಾಗಿಲ್ಲ. ಆಮೇಲೆ ಇದು ಮತ್ತೆ ಎಲ್ಲ ಜಾಸ್ತಿ ಆಗ್ತಿರುತ್ತೆ, ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ನೋಡ್ರಿ, 15ರಿಂದ 20 ಜೊತೆ ಪ್ರತಿ ಒಂದು ಗಿಡಕ್ಕೆ. ಆಮೇಲೆ ಒಂದು 4 ಸರಿ ಇದನ್ನು ಬಿಟ್ಟರೆ ಯಾವ ಹಂತದಲ್ಲಿ ಬಿಡ್ಬೇಕು ಇದನ್ನ? ಆದಷ್ಟು ಕಡಿಮೆ ಬಾಧೆ ಇರತಕ್ಕಂಥ, ಅಂದರೆ 1-2 ಗಿಡ, ಅಂದರೆ 1-2 ಗರಿಗಳು. ಎಷ್ಟಿರ್ತವೆ ಗರಿಗಳು? 12-14 ಗರಿಗಳು ಇರ್ತವೆ. ಸೊ ನಾವು 1-2 ಆದಾಗ ಬಿಟ್ಟರೆ ಬಹಳ ಒಳ್ಳೆಯದು. ಇಲ್ಲ ಅಂದರೆ 12-14 ಗರಿಗಳು ಬರ್ನ್ ಆಗ್ತವೆ. ಇದು ಹುಳ ಇದೆ ಅವಳಿ. ಸೊ ನಾವು ಆ ಹಂತದಲ್ಲಿ ನೋಡ್ಕೊಂಡು ಇದನ್ನ ಹುಳ ಬಿಡ್ಬೋದು. 4 ಸರಿ ಬಿಟ್ಟರು ಸರ್. 4 ಸರಿ. ಒಂದು 15 ಯಾವುದು ಮೊಟ್ಟೆ ಇಡುತ್ತೆ, ಮರಿ ಆಗುತ್ತೆ. ಒಂದು 2-3 ದಿನದಲ್ಲೇ ಒಳಗಾದ್ರೆ ದೇಹದೊಳಗೆ ಮರಿ ಆಗುತ್ತೆ. ಮರಿಯಾಗಿ ಎಲ್ಲ ಕಂಪ್ಲೀಟ್ ಕಂಟೆಂಟ್ಸ್ ಎಲ್ಲ ತಿಂದ್ಬಿಟ್ಟು ಸಾಯಿಸುತ್ತವೆ. ಅದು ಒಂದ್ಸಾರಿ ಮೊಟ್ಟೆ ಇಟ್ಟು ಮರಿ ಆಯ್ತಾಯ್ತು ಅಂದ್ರೆ ಅದು ತಿನ್ನಲ್ಲ ಆಹಾರ. ಈಗ ಹೆಂಗೆ ರೇಷ್ಮೆಗೆ ರೋಗ ಬಂದಾಗ ಹೆಂಗ್ ಮಾಡಿ ಸೂಜಿ ಹೊಡೆದಾಗ ಏನಾಗುತ್ತೆ, ಅದಾಲೆ ತಲೆ ಎತ್ಕೊಂಡು ನುಗ್ತಲೇ ಇರುತ್ತವೆ, ಅದು ತಲೆ ಇದಾಗಿರುತ್ತೆ. ಸೊ ಆ ಥರ ಈಗ ಒಂದು ಹುಳ ಬಿಡೋದಾಯ್ತು. ಇನ್ನೊಂದು ನಾವು ಸಣ್ಣ ಮರಗಳಾದ್ರೆ ಸಿಂಪಡಣೆನೂ ಮಾಡ್ತೀವಿ ಗರಿಗಳು. ಈಗ ಚಿಕ್ಕವು ಇರ್ತವೆ, ಕೆಲವು ಅಂತರಿಕ್ಷಕ್ಕೂ ಇರ್ತವೆ. ದೊಡ್ಡ ಮರಿ ಅದಕ್ಕೆ ಬೇರೆ ಇದೆ, ಅದಕ್ಕೆ ಬೇರೆ ಔಷಧಿ ಉಣಿಸೋದಿದೆ. ಸಣ್ಣ ಮರಗಳಾದ್ರೆ ನೀವು ಔಷಧಿಯನ್ನ ಸಿಂಪಡಣೆ ಮಾಡ್ಬೋದು. ಸಣ್ಣ ಮರಗಳಿದ್ರೆ ಮಾನೋಕ್ರೋಟೋಫಾಸ್ ಅಂತ ಕೀಟನಾಶಕ ಸಿಗುತ್ತೆ. ಇದು ತರಕಾರಿ ಉಪಯೋಗಿಸಂಗಿಲ್ಲ. ಇದನ್ನ ತರಕಾರಿಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಅದು ಜಾಸ್ತಿ ಶೇಷ ಇರುತ್ತೆ, ಬಹಳ ದಿನ ಇರುತ್ತೆ ಮಾನೋಕ್ರೋಟೋಫಾಸ್. ಸೊ ಅದಕ್ಕೆ ಇದನ್ನ ತೆಂಗಿನಕ್ಕೆ ಅದೇ ತೆಂಗಿನ ಗಿಡ ಹೊಡಿಬೋದು ಅಂತ ಹೇಳ್ತಿದ್ದೀನಿ. ತೆಂಗಿನ ಗಿಡ ಹೊಡಿಬೋದು, ತರಕಾರಿ ಹೊಡಿಬಾರ್ದು. ಯಾಕಂದ್ರೆ ಇಲ್ಲಿ ತಂದು ಆಮೇಲೆ ತರಕಾರಿ ಹೊಡಿಬೋದ ಅಂತ, ತರಕಾರಿ ಹೊಡಿಬಾರ್ದು ಅಂತ ಹೇಳ್ತೀವಿ. 1.5 ml 1 ಲೀಟರ್ ನೀರಿಗೆ ಹಾಕಿಟ್ಟು ಗರಿಗೆ ಹೊಡಿಬೇಕು. ಇದು ಅಂತರಾಫಿ ಕೀಟನಾಶಕ. ನೀವು ಮೇಲ್ಭಾಗ ಹೊಡೆದ್ರು ವಿಷ ಆಗುತ್ತೆ, ಕೆಳಭಾಗ ಹಿಡಿದ್ಬಿಟ್ರೆ ಸಾಕು. ಯಾವುದೋ ಒಂದು 2-3 ಗರಿ ಆಗಿರುತ್ತಲ್ಲ, ಅವಾಗ ಗರಿಗೆ ನೀವು ಕ್ಲೀನಾಗಿ ಔಷಧಿಯನ್ನು ಹೊಡೆದ್ರೆ ಸಾಕು. ಸೊ ಅದನ್ನು ಮಾಡ್ಬೋದು. ಒಂದು ವೇಳೆ ದೊಡ್ಡವಾದರೆ, ನೀವು ಹೇಳ್ದಂಗೆ ದೊಡ್ಡ ಮರಗಳಾದರೆ ಔಷಧಿ ಹೊಡೆಯೋಕ್ಕಾಗಲ್ಲ. ಈಗೇನು ಔಷಧಿ 30 ಮೀಟರ್ ಇದ್ರೂ 30 ಅಡಿ ಇದ್ರೂ
ಜಮ್ದೋಟಿ ಎಲ್ಲ ಬಂದಿದ್ದಾವೆ, ಅಡಿಕೆಗೆಲ್ಲ ಔಷಧಿ ಹೊಡೆಯೋದು ಹೆಂಗೆ ಹೊಡಿತಾರೆ, ಫ್ಯಾಕ್ಟ್ರಿ ಜೀಪ್ ಎಲ್ಲ ಬಂದಿದ್ದಾವೆ, ಕೊಟ್ಬಿಟ್ರೆ ಇಬ್ಬರು ರೆಡಿ ಇರ್ತಾರೆ, ಹೊಡಿತಾರೆ. ಸೊ ಆ ಥರ ಎಲ್ಲ ಹೊಡಿಬೋದು. ಒಂದು ವೇಳೆ ಆಯ್ತಂದ್ರೆ ಈ ಥರ ನೀವು ಬೇರೆಗೆ ಔಷಧಿ ಹಾಕ್ಬೇಕು. ಬೇರೆಗೆ ಔಷಧಿ ಹಾಕ್ಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ, ಯಾಕಂದ್ರೆ ನೀವು ತಿಳ್ಕೊಂಡ್ರೆ ನೀವು ಇದರಲ್ಲಿ ಮಾರಕವಾದ ರೋಗಗಳಿರೋದನ್ನ ಎರಡು, ಕಾಂಡದಲ್ಲಿ ರಸ ಸೋರ್ತಕ್ಕಂಥ ಒಂದು ರೋಗ, ಇನ್ನೊಂದು ಅಣಬೆ ರೋಗ. ಸೇಮ್ ಇದನ್ನು ಕೇಳ್ಕೊಂಡ್ರೆ ನಿಮಗೆ ಅಡಿಕೆನಲ್ಲಿ ಅಣಬೆ ರೋಗ ಬರ್ತಾಯಿದೆ, ಗಿಡ ಒಣಗ್ತಕ್ಕಂಥ ರೋಗ. ಸೊ ಇದನ್ನು ಕರೆಕ್ಟಾಗಿ ನೀವು ಪಕ್ಕ ಇದಕ್ಕೊಂದು ಸ್ವಲ್ಪ ಸ್ಕಿಲ್ ಬೇಕು, ಇಂಟ್ರೆಸ್ಟ್ ಬೇಕು, ಆಸಕ್ತಿ. ಯಾಕಂದರೆ ಇದರಲ್ಲಿ ಬೇರುಗಳಲ್ಲಿ 3 ಥರದ ಬೇರು. ಯಾವ್ಯಾವ ಥರ ಬೇರೆ ಇರುತ್ತೆ? ಒಂದು ಇಟ್ಟಿಗೆ ಬಣ್ಣದ ಬೇರೆ ಇರುತ್ತೆ, ಒಂದು ಬಿಳಿ ಬೇರೆ ಇರುತ್ತೆ, ಒಂದು ಕಪ್ಪು ಬೇರೆ ಇರುತ್ತೆ. ಇಲ್ಲಿ ಚಟುವಟಿಕೆ ಚೆನ್ನಾಗಿರ್ತಕ್ಕಂಥದ್ದಂದರೆ ಇಟ್ಟಿಗೆ ಬಣ್ಣದ ಬೇರು, ಅದು ಮೆಚುರಿಟಿ. ನಾವು ಏನೇ ಆಗಿರ್ತದೆ ಇಮಿಡಿಯೇಟ್ ತಗೊಳ್ತಕ್ಕಂಥ. ಸೊ ಆ ಬೇರನ್ನು ನಾವು ಸೆಲೆಕ್ಟ್ ಮಾಡಬೇಕು. ಇಟ್ಟಿಗೆ ಬಣ್ಣದ್ದು ಬೇರನ್ನು ನಾವು ಸೆಲೆಕ್ಟ್ ಮಾಡಬೇಕು. ಬಿಳಿ ಬೇರು ಅಂದರೆ ಎಳೆದು ಲಟ್ಟಂದು ಹಿಡ್ಕೊಂಡ. ಇನ್ನೊಂದು ಮುದಿ ಬೇರೆ ಇರುತ್ತೆ ಕಪ್ಪು, ಅದಕ್ಕೆ ನಾವು ಕಟ್ಟಬಾರ್ದು. ಆಕ್ಟಿವ್ ಇರ್ತಕ್ಕಂಥ ಹುಡುಗನ್ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ ನೀವು ಎಲ್ಲಿಂದ ಇದನ್ನ ಟ್ರೆಂಚ್ ಹೊಡಿಬೇಕಂದ್ರೆ ಒಂದು 2-2.5 ಅಡಿ ಬಿಟ್ಟು ತೆಂಗಿಗಾರೆ. ಇದಕ್ಕಾದ್ರೆ ಅಡಿಕೆ ಇನ್ನೂ ಸ್ವಲ್ಪ ಹತ್ತಿರ ಹೊಡ್ಕೊಂಡ್ರೆ ನಡಿ. ಇನ್ನು ನೀವು ತೆಂಗು ಇನ್ನೂ ಸ್ವಲ್ಪ ದೂರ ಹೊಡಿಬೋದು, ಯಾಕಂದ್ರೆ 15-20 ಅಡಿವರೆಗೂ. ಸೊ ಇದನ್ನ ನೀವು ಟ್ರೆಂಚ್ ಹೊಡ್ಕೊಂಡು ಈ ಥರದ ಬೇರು ಸೆಲೆಕ್ಟ್ ಮಾಡಿ. ಒಂದು ಗೇಣು ಕಂಪ್ಲೀಟ್ ಫ್ರೀ ಇರ್ಬೇಕು ಬೇರು. ಒಂದ್ಸರಿ ನೀವು ಅಗಿಬೇಕಾದ್ರೆ ಟ್ರೆಂಚ್ ಹಾಕ್ಬೇಕಾದ್ರೆ ಬೇರ್ ಸಿಕ್ಕ ತಕ್ಷಣ ನೀವೇನು ಮಾಡಬೇಕು, ಆ ಕಡೆ ಈ ಕಡೆ ಪಕ್ಕ ಟ್ರೆಂಚ್ ಹಾಕ್ಕೊಂಡು ಇಲ್ಲಿ ಬೇರ್ ಸಿಕ್ಕಿದೆ ಅಂದ್ರೆ ಇಲ್ಲಿ ಹೊಡಿಬೇಕು. ಹೊಡೆದು ಕಂಪ್ಲೀಟ್ ಎಲ್ಲ ಈ ಕಡೆ ಎಲ್ಲ ಮಣ್ಣು ತರೋದು. ಆಮೇಲೆ ಕೆಳಭಾಗ ತೆಗಿಬೇಕಾದ್ರೆ ಎತ್ತಬಾರದು, ಇಲ್ಲಿ ಟೈಟ್ ಇರುತ್ತೆ, ಮುರಿದೋಗಿರುತ್ತೆ, ನೀವು ಔಷಧಿ ಕಟ್ಟಿದ್ರೆ ಹೋಗಲ್ಲ. ಸೊ ಒಂದು ಯಾವ್ದಾದ್ರು ಒಂದು ಹುಳಿನ ಏನಂತ ಅಂದ್ರೆ ಕೆಳಭಾಗದ ಕ್ಲೀನಾಗಿ ನೀಟಾಗಿ ತೆಗಿಬೇಕು. ಅಲ್ಲೊಬ್ರು ಇಟ್ಕೊಂಡಿರ್ಬೇಕು, ಕ್ಲೀನಾಗಿ ತೆಗಿಬೇಕು. ಒಂದು ಗೇಣು ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಡು ನಾವು ಇದನ್ನು ರೇಷ್ಮೆ ಕಟ್ಟಿ ಹೆಂಗೆ ಕಟ್ ಮಾಡ್ತೀವಿ ಅಂತ ಕ್ಲಾಸಾಗಿ ಕಟ್ ಮಾಡ್ಬೋದು. ಅವಾಗ ಕುಡಿತಕ್ಕಂಥದ್ದು ಏರಿಯಾ ಜಾಸ್ತಿ ಆಗುತ್ತೆ. ಹಿಂಗೆ ಕಟ್ ಮಾಡಿದರೆ ಸುಳಿತೈತೆ, ಸಿಕ್ಕ ಸುಳಿತೈತೆ. ಸೊ ಆ ಥರ ಬರೋದು ಕ್ಲೀನಾಗಿ ಒಂದೇ ಸರಿ ಇದು ಮಾಡಬೇಕು. ಕಟರ್, ಹೊಸ ಕಟರ್ ನಾವು ಬ್ಲೇಡ್ ಅಂತ ಕಾಣು ಕ್ಲೀನಾಗಿ ಈ ಥರ ಕೊಯ್ಬೇಕು. ಆಮೇಲೆ ಕಡಿಭಾಗದಿಂದ ಕೊಯ್ಬೇಕು. ಹಿಂಗೆ ಕೊಯ್ದರೆ ಕೆಲವು ಸಿಪ್ಪೆ ಕಿತ್ಕೊಂಡು. ಸೊ ಅದೊಂದು ನೀಟಾಗಿ ನೀವು ಮಾಡಿದ್ರೆ ಮಾತ್ರ ಏನೂ ಆಗ್ದಂಗೆ ನಿಮಗೆ 2 ದಿನದಲ್ಲಿ ಔಷಧಿ ಹೋಗ್ಬೇಕು ಮೇಲೆ. ಇಲ್ಲ ಏನಾದ್ರು ನೀವು ತಪ್ಪು ಮಾಡಿದರೆ, ನೀವು ಮಾಡ್ಬೇಕಾದ್ರೆ ಏನಾದ್ರು ಎಲ್ಲಾದ್ರು ಡ್ಯಾಮೇಜ್ ಆಗಿದೆ ಅಂದರೆ ಇದಕ್ಕೆ ಕರೆಕ್ಟಾಗಿ ತಾಳ್ಮೆ ಬೇಕು. ಯಾತ ಹೇಳಿರಪ್ಪ ಊರಿಗೆ ಸ್ವಲ್ಪ ಹೊತ್ತಿಗೆ ಕೆಲವರು ಅವಸರ ಇರ್ತದೆ, ಕಂಡ ಸ್ವಲ್ಪ ತಾಳ್ಮೆ ಬೇಕು. ಕರೆಕ್ಟಾಗಿ ನೀವು ಬೇರನ್ನ ನೀಟಾಗಿ ಇದು ಮಾಡಬೇಕು ಇದೆಲ್ಲ. ಸೊ ಈ ಥರ ಔಷಧಿ ಕಟ್ಟಬೇಕು. ಇದಕ್ಕೆ ನಾವು ಯಾವ ಔಷಧಿ ಕಟ್ಟಬೇಕು ಅಂದರೆ ಮಾನಕೋಟ ಬಸ್, ಮಾಮೂಲು ಮಾನಕೋಟ ಬಸ್ 10 ml ನೀರು ಹಾಕಬೇಕು. ಎಷ್ಟಾಗುತ್ತೆ? 20 ml ಆಗುತ್ತೆ. 20 ml ಹಿಡಿತಕ್ಕಂಥ ಪಾಲಿಥಿನ್ ಕವರ್, ದಪ್ಪ ಇರ್ತಕ್ಕಂಥ ಗೇಜ್, ದಪ್ಪ ಇರ್ತಕ್ಕಂಥ ಗೇಜ್ ಇರ್ತಕ್ಕಂಥ ಪಾಲಿಥಿನ್ ಕವರ್ ಅದರಲ್ಲಿ ಹಾಕಬೇಕು. ಹಾಕಿ ಕ್ಲೀನಾಗಿ ಇಲ್ಲಿ ಕುಡಿಸ್ಬೇಕು ನೀಟಾಗಿ. ಇಲ್ಲಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕಲ್ಲ ಎಣ್ಣೆನ ಇಟ್ಟು ನೀಟಾಗಿ ದಡಕ್ಕೆ ಮುಟ್ಟಿರ್ಬೇಕು. ಯಾವುದು? ಬೇರೆ ಆ ಥರ ಮಾಡ್ಬೋದು. ಇನ್ನೊಂದು ಈ ಬಾಟ್ಲಿ ಬರ್ತಾವೆ ಎಣ್ಣೆ, ಆ ಎಣ್ಣೆ ಬಾಟ್ಲಿ ನೀಟಾಗಿ ತೊಳೆದ್ಬಿಟ್ಟು, ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಒಂದೊಂದ್ಸರಿ ಏನಾಗುತ್ತೆ, ಇದು ಶಾರ್ಪ್ ಇರುತ್ತೆ. ನಾವು ಕಟ್ ಮಾಡಿರೋದು ಎಲ್ಲರೂ ತೂತ್ಕೊಳ್ಳೋ ಚಾನ್ಸ್ ಇರುತ್ತೆ. ನಾವು ತಳಕ್ಕೆ ಮುಗಿಸಿರ್ತೀವಲ್ಲ, ಆ ಪಾಲಿಥಿನ್ ಕವರ್ ಎಲ್ಲರೂ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಅವಾಗ ನಿಮಗೆ ಮೇಲ್ಕೊಯ್ದು ಇಲ್ಲ ಗೊತ್ತಾಗಲ್ಲ ಅಲ್ವಾ, ಕೆಳಕ್ಕೆಲ್ಲ ಕಂಪ್ಲೀಟ್ ಮಣ್ಣಕ್ಕೆ ಹೋಗಿರ್ಬೋದು, ಔಷಧಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಬಾಟ್ಲಿನಲ್ಲಿ ಬೆಸ್ಟ್ ಬಾಟ್ಲಿನಲ್ಲಿ ಮಾಡಿ ಕ್ಲೀನಾಗೆ ಕುಂಡ್ರಸಕ್ಕೆ ಈಸಿ. ಜಾಸ್ತಿ ಬರ್ತಾವಲ್ಲ ದಪ್ಪ, ಅದ್ರಾಗಾದ್ರೆ ಮಾಡ್ಬೋದು ಆರಾಮಾಗಿ. ಇಲ್ಲ ಈವನ್ ನೀವು 1/2 ಲೀಟ್ರ್ ಬಿಸ್ಲರಿ ಬಾಟ್ಲಿ ಬರ್ತಾವಲ್ಲ, ಸೊ ನೀಟಾಗಿ ಕುಂಡ್ರಿಸ್ಬಿಟ್ಟು ಆ ಕಡೆ ಈ ಕಡೆ ಕಲ್ಲಿಟ್ಟು ಇದಕ್ಕೆ ಬಾಯಿಗೆ ಒಂದು ಹತ್ತಿಯನ್ನು ತುರುಕಿ ಇಟ್ಬಿಟ್ರೆ ನೀಟಾಗೆ ಅದು ಎಳ್ಕೊಂಬೋದು. ಕರೆಕ್ಟಾಗಿ ಮಾಡಿದರೆ ಕರೆಕ್ಟಾಗಿ ಎಳ್ಕೊಂಬುತ್ತೆ. ಅದ್ರ ಮೇಲೆ ಮಣ್ಣು ಮುಚ್ಚಬೇಕಾ ಹಂಗೆ ಬಿಡುವಾಗ? ಮಣ್ಣು ಮುಚ್ಚಿದ್ರೆ ಏನಾಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಹಂಗೆ ಬಿಡಬೇಕು. ಅಲ್ಲಲ್ಲ, ಅದಕ್ಕೆ ಏನು ಮಾಡ್ಬೇಕು, ಗರಿ ಮುಚ್ಚ ಮೇಲೆ. ಈಗ ಟ್ರೆಂಚ್ ಹೊಡೆದಿರ್ತೀರ, ಮ್ಯಾಲೆ ಗರಿ ಮುಚ್ಚಿ ಅದು ತಾಕಲ್ಲ, ಅದಕ್ಕೆ ತಾಕಲ್ಲ, ಅದು ಹಂಗೆ ಇರುತ್ತೆ. ನೀವು ಮಣ್ಣು ಮುಚ್ಚಿದ್ರೆ ಏನಾಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ನೀವು ಬೇರೆ ಇಟ್ಟರೆ ಮೇಲ್ಕೆಲ್ಲ ಹೋಗುತ್ತೆ, ಆ ಬಾಟ್ಲಿ ಕಂಟಕ್ಕೆ ಇದಕ್ಕೂ ಹೋಗ್ಬೋದು, ಗ್ಲಾಸಿಗೆ ಟಚ್ ಆಗಿರುತ್ತೆ. ಔಷಧಿ ಹಂಗೆ ಕಾಣೋದಿಲ್ಲ. ಹಂಗೆ ಕರೆಕ್ಟಾಗಿ ನೀವು ಗರಿಯನ್ನು ಮುಚ್ಚಬೇಕು. 2 ದಿನ ಮುಚ್ಚಲಿಲ್ಲ ಅಂದ್ರೂ ಬೇರೆ ಥರ ಪ್ರಾಬ್ಲಮ್, ಮುಚ್ಚಬೇಕು. ಇಲ್ಲ ನಾಯಿಗಳು ಅವು ಇವು ಮುಟ್ತವೆ, ಬೆಕ್ಕು ಇಂಥವು. ಸೊ ಆಮೇಲೆ ಹಂಗೆ ಇದ್ದ ಬಿಸಿಲಿನ ತಾಪಕ್ಕೆ ಹಾವಿ ಆಗುತ್ತೆ. ಈಗ ನೀರಿಟ್ಟರೆ ಏನಾಗುತ್ತೆ, ಬಿಸಿಲಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಹಂಗೆ ಯಾವಾಗ ಗ್ಲಾಸ್ ಹೀಟ್ ಆಗುತ್ತಾ ಅವಾಗ ಮೇಲ್ಕೋಬೋದು.
ಇದು ಅರ್ಥ ಆಯ್ತಲ್ಲ? ಇದನ್ನ ವರ್ಷಕ್ಕೆ 2 ಸಾರಿ ಕಟ್ಟಿ, ಇದು ಸೇಮ್ ಬೇರೆ ಬೇರೆ ಒಂದ್ ಬೇರಿಗೆ ಒಂದೇ ಬೇರೆ ಕಟ್ಟಬೇಕು. ಒಂದು ಗಿಡಕ್ಕೆ ಒಂದೇ ಬೇರೆ. ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ಅದೇ ಅದು ಮುಚ್ಚಿಬಿಡ್ಬೇಕು. ಅದು ನೀವು ತೆಗೆದ್ಮೇಲೆ 2 ದಿನ ಹೋಗೋದಂತ ಕನ್ಫರ್ಮ್ ಆದ್ಮೇಲೆ ಮುಚ್ಬೇಕಾದ್ರು. ಮುಚ್ಚಿ ನೆಕ್ಸ್ಟ್ ಪ್ಲೇಸ್ ಆಪೋಸಿಟ್ ಅಲ್ಲಿ ತೆಗಿ. ನೆಕ್ಸ್ಟ್ 6 ತಿಂಗಳು ಇದನ್ನ ಕ್ಲೀನ್ ಆಗಿ ಕಲ್ತ್ಕೊಂಡ್ರೆ ನೀವು ನೆಕ್ಸ್ಟ್ 2 ರೋಗ ಬರ್ತಾವೆ. ಅದಕ್ಕೂ ಅದೇನೇ ಮಾಡೋದು. ಇನ್ನೊಂದು ನಿಮಗೆ ಇದು ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ, ಬುವಾಡಿ ತೆಂಗಿಗೆ ಇತ್ತೀಚೆಗೆ ಅಂತೂ 2 ಹುಳ ಇದಾವೆ. ಭಾರಿ ಇದು ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಈಗ ನನಗೆ ಭಾರಿ ತಲೆನೋವಾಗಿದೆ. ಸುಳಿ ಕಂಪ್ಲೀಟ್ ಎಳೆ ಸಸಿಗಳಾದ್ರೆ ಕಂಪ್ಲೀಟ್ ಸಾಯಿಸಿ ಮಾಡ್ಬೋದು. ಬೆಳೆಯಕ್ಕೆ ಬಿಡೋದಿಲ್ಲ, ಹುಳಿದೆ ಎಲ್ಲ ತಿಂತಾ ಇರ್ತಾವೆ. ಸೊ ಬುವಾಡಿ ಇದು ನಮಗೆ ತೊಂದರೆ ಮಾಡ್ತಕ್ಕಂಥ ನೋಡಿದ್ರ ಕಂದು ಬಣ್ಣ ಬರುತ್ತೆ, ಕಪ್ಪುದು ಬರುತ್ತೆ. ಸುಳಿ ಒಳಭಾಗಕ್ಕೆ ಹೋಗುತ್ತದೆ. ಇದು ಇದೆ ಹೋಗೋದು. ಹೆಂಗ್ ಹೋಗುತ್ತಂದ್ರೆ ಸುಳಿಯಿಂದಾನೆ ತೂರಿ ಹೋಗಿ ಬೆಳಿತಕ್ಕ ಇನ್ನ ಗರಿ ಹೊಟ್ಟಿರಲ್ಲ, ಅದಕ್ಕೆ ರೀಚ್ ಆಗಿ ಅದು ಬಿದ್ದು ಗರಿ ಇನ್ನೇನು ಬರ್ತಾ ಇರ್ಬೇಕಾದ್ರೆ ಒಂದು 15-20 ಮುಂಚೆ ಹೋಗಿರುತ್ತಲ್ಲ, ಅದು ತಿನ್ನುತ್ತಲ್ಲ, ಕಟ್ಟಾಗಿ ಕ್ಲೀನ್ ವಿ ಆಕಾರ ಕಾಣ್ತಾ ಇದೆ. ಇಂಗ್ಲಿಷ್ ವಿ ಆಕಾರ ಕಾಣ್ತಾ ಇದೆ. ಆಮೇಲೆ ನಿಮಗೆ ಎಲ್ಲ ಸುಳಿದಲ್ಲಿ ನೋಡ್ರಿ ಎಲ್ಲ ಜಗದಂಗಿ ದನಗಳು ಜಗದಂಗೆ ನಾರ ಸಮೇತ ಕಾಣ್ತದೆ. ಹೋಲ್ ಕಾಣುತ್ತೆ. ಕರೆಕ್ಟಾಗಿ ಸ್ವಲ್ಪ ಅರ್ಗು ಮಾಡಿ ಎಲ್ಲ ನೋಡಿದ್ರೆ ಹೋಲ್ ಕಾಣುತ್ತೆ. ಯಾಕಂದ್ರೆ ನಿಮಗೆ ಅದು ಗಂಟಂದ್ರೆ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಔಷಧಿ ಹಾಕ್ಬೋದು. ಮರದಲ್ಲಿ ಕಷ್ಟ. ಇದು ಸಲಾಕೆನಲ್ಲಿ ನೀವು ತೆಗಿಬೇಕು. ಒಂದು ಚೂಪು ಈ ತರ ಮಾಡ್ಬೇಕು. ಮಾಡಿ ಅದರಲ್ಲಿ ಅಷ್ಟೆಲ್ಲ ಕಂಪ್ಲೀಟ್ ರಂಧ್ರ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಧ್ರ ಕಾಣ್ತಂದ್ರೆ ಆ ರಂಧ್ರದಾಗ ಇಟ್ಬಿಟ್ಟು ಕ್ಲೀನ್ ಆಗಿ ತೆಗಿಬೇಕು. ಇನ್ನೊಂದು, ನೀವು ಅದಕ್ಕಿಂತ ಮುಂಚೆ ಈಗೆಲ್ಲ ಸ್ಟೇಜಸ್ ಎಲ್ಲಿರ್ತಾವ ಅಂತ ತಿಳ್ಕೋ. ಅದಕ್ಕಿಂತ ಮುಂಚೆ ಎಲ್ಲಿರುತ್ತೋ ಸ್ಟೇಜು ಇವೆಲ್ಲ ಅಡಲ್ಟ್, ಅದು ಪ್ರೌಢಾವಸ್ಥೆಯ ದುಂಬಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇರುತ್ತೆ, ಮೊಟ್ಟೆ ಇಡುತ್ತೆ, ಅದು ಮರಿ ಇರುತ್ತೆ. ಅವ್ಯಾವು ತೆಂಗಿನಲ್ಲಿ ಕಾಣಲ್ಲ, ಬಟ್ ಎಲ್ಲಿರ್ತಾವ? ಗೊಬ್ಬರದಲ್ಲಿ, ಕೊಟ್ಟಿಗೆ ಗೊಬ್ಬರದಲ್ಲಿ ನೀವು ಮಿಸ್ ಆಗಿ ಬಿಡ್ತಿರಲ್ಲ, ಅದೇ ನಿಮಗೆ ತೊಂದರೆ ಆಗುತ್ತೆ. ನೀವ್ ಹೇಳೋದು ಕರೆಕ್ಟ್, ಆದ್ರೆ ಇಮ್ಮಿಡಿಯೇಟ್ ಆಗಿ ಹೋಗ್ಬಿಡ್ತದ. ಇಮ್ಮಿಡಿಯೇಟ್ ನೀವು ಹಾಗೆ ಬಂದಿಲ್ಲ ಒಂದು ಅರ್ಧ ಗಂಟೆ 1 ಗಂಟೆ ಅಂದ್ರೆ ಅಲ್ಲಿ ಹೋಗ್ಬಿಡೋದು. ಸೊ ಆದಷ್ಟು ನೀವು ಅಲ್ಲೇ ತಿಪ್ಪೆನಲ್ಲೇ ಮುಗಿಸ್ಬಿಟ್ರೆ ಯಾವ್ದಿಲ್ಲ. ಅಂದ್ರೆ ಇದನ್ನ ತುಂಬ್ತಾ ಇರ್ಬೇಕಾದ್ರೆ ಅದನ್ನ ಸಾಯಿಸ್ಬೇಕು. ಇನ್ನೊಂದು ಏನ್ ಮಾಡ್ಬೋದಂದ್ರೆ ಅದಕ್ಕೆ ಔಷಧಿ ಬಂದಿದೆ, ತಿಪ್ಪೆಗೆ ಔಷಧಿ ಬಂದಿದೆ. ಅದು ನೋಡಿ, ಇದು ಮೊಟ್ಟೆ, ಇದು ಮರಿಹುಳ, ಇದು ತಿಪ್ಪೆನಲ್ಲಿ ಇರ್ತಕ್ಕಂಥದ್ದು. ಇದು ಸಹ ತಿಪ್ಪೆನಲ್ಲಿ ಇರೋದು. ನಮಗೆ ತೊಂದರೆ ಮಾಡ್ತಕ್ಕಂಥದ್ದು ಇದೆ. ನೋಡ್ರಿ, ಇದೆ ಈ ತರ ವಿ ಆಕಾರದಲ್ಲಿ ಕಟ್ ಮಾಡಿ ನೋಡಿದ್ರೆ ಎಲ್ಲ ನೀವು ತೆಂಗಿನ ಗಿಡ ಅದಾವ ಅಂದ್ರೆ ಆಲ್ಮೋಸ್ಟ್ ಇದು ಗೊತ್ತೇ ಇರುತ್ತೆ. ಸುಮ್ಮನೆ ಇರ್ತೀರ ಅಷ್ಟೇ ಅಲ್ವಾ? ನೋಡ್ರಿ, ಇದು ತೆಗೆದಿರೋದು. ಇಲ್ಲಿ ಸ್ವಲ್ಪ ಅರುಣ್ ಮಾಡಿದ್ರೆ ಕಾಣುತ್ತೆ. ಸ್ವಲ್ಪ ಅದರ ಚೇರ್ಗೀರ್ ಹಾಕೊಂಡು ಏನೋ ಒಂದು ಚಿತ್ರ ಮಾಡ್ಕೊಂಡು ನೋಡಿದ್ರೆ ಓಪನ್ ಹಿಡಿಬೋದು. ಸೊ ಇದು ನೋಡ್ರಿ ತಿಪ್ಪೆಗಿರೋದು. ಇದನ್ನ ಹತೋಟಿ ಮಾಡಕ್ಕೆ ಈ ಗೊಬ್ಬರದೊಳನ ಫಸ್ಟ್ ಇದು ಏನು ತಿಪ್ಪೆ ಫಸ್ಟ್ ಅಲ್ಲಿ ಮಾಡಬಾರ್ದು ಅಂತ. ತಿಪ್ಪೆನೆ ತೋಟದಲ್ಲಿ ಮಾಡಿದ್ರೆ ಅಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ವಾಸಸ್ಥಾನ ಅದೇ, ಮರಿ ಮೊಟ್ಟೆ ಇಡ್ತಕ್ಕಂಥದ್ದೆಲ್ಲ ಅಲ್ಲಿ. ಈಗ ಮರದಿಂದ ಇಳಿದು ಬಂದು ಅಲ್ಲಿ ಮೊಟ್ಟೆ ಇಡುದು. ಸೊ ಅದು ಫಸ್ಟ್ ನಾವು ತಿಪ್ಪೆಯನ್ನ ಆದಷ್ಟು ಅಲ್ಲಿ ಇಟ್ಕೋಬಾರ್ದು. ಆಮೇಲೆ ಅಂತರ ಬೆಳೆಯಾಗಿ ಬಾಳೆ, ಆಕ್ಚುಲಿ ಬಾಳೆ ಬೆಳೆದ್ರೆ ಏನಾಗುತ್ತೆ, ಈ ಹುಳ ಫ್ಲೈಟ್ ಅಂದ್ರೆ ಆರೋದಕ್ಕೆ ತೊಂದರೆ, ಅಡಚಣೆ ಆಗುತ್ತೆ ಮರದಿಂದ ಮರಕ್ಕೆ ಹೋಗೋಕ್ಕೆ. ಅದಕ್ಕೆ ಬಾಳೆ ಅಂತರ ಬೆಳೆಯಾಗಿ ಬೆಳೆದ್ರೆ ಇದರ ಆವಡೆ ಕಡಿಮೆ ಆಗುತ್ತೆ. ಅಕ್ಟೋಬರ್ ಡಿಸೆಂಬರ್ ಈ 3 ತಿಂಗಳಲ್ಲಿ ಆಕ್ಚುಲಿ ಈ ಹುಳ ಎಲ್ಲಿ ತಿಪ್ಪೆಗುಂಡಿನಲ್ಲಿ ಇರುತ್ತೆ.
ತಿಪ್ಪೆನಲ್ಲಿರುತ್ತೆ. ಆ ತಿಪ್ಪೆಗೆ ಔಷಧಿ ಸಿಗುತ್ತೆ, ರೋಗ ಬರ್ತಕ್ಕಂಥದ್ದು, ಅದಕ್ಕೆ ತಿಪ್ಪೆಗೆ ನೋಡ್ರಿ ಈ ತರ ಈ ಟ್ರೈಕೋಡರ್ಮ ಎಲ್ಲ ಕೇಳಿರಲ್ವಾ? ಟ್ರೈಕೋಡರ್ಮ ಜೈವಿಕ ಅಂದ್ರೆ ನಮಗೆ ಅದು ಫ್ರೆಂಡ್ ತೊಂದರೆ ಮಾಡ್ತಕ್ಕಂಥ ರಾಸಾಯನಿಕ, ಅದೇ ಥರದ್ದು ಈಗ ಒಂದು ಪರಿಸರ ಸ್ನೇಹಿ ಶಿಲೀಂಧ್ರನಾಶಕ ಇದೆ. ಅದನ್ನ ಮೆಟರಿಜಿಯಂ ಅನಿಸೋಪ್ಲಿಯೆ ಅಂತ ಕರಿತೀವಿ. ಮೆಟರಿಜಿಯಂ ಅನಿಸೋಪ್ಲಿಯೆ ಇದನ್ನ ನಾವು ತಿಪ್ಪೆ ಮೇಲೆ ವರ್ಷಕ್ಕೊಂದು 2 ಸಾರಿ ಸಿಂಪಡಣೆ ಮಾಡಿದ್ರೆ ಈ ಟೈಮಲ್ಲಿ ಅಟ್ಲೀಸ್ಟ್ ಅಕ್ಟೋಬರ್ ಡಿಸೆಂಬರ್ ಅಲ್ಲಿ ನಾವು ಸಿಂಪಡಣೆ ಮಾಡಿದ್ರೆ ಸ್ವಲ್ಪ ತೇವಾಂಶದಂಗೆ ನೋಡ್ಕೊಂಡೆಲ್ಲ ಸ್ವಲ್ಪ ನೆಳ್ಳಾಗಿರತಕ್ಕಂಥ ತಿಪ್ಪೆ ಅಂತ ಸಿಂಪಡಣೆ ಮಾಡಿದ್ರೆ ಸೊ ಈ ತರ ರೋಗಗಳು. ಸೊ ಹಂಗಾಗಿ ಅವರು ನಾವೇನಾಗುತ್ತೆ, ನಾವು ಸಾಯಿಸೋದಕ್ಕೆ ಅವಾಗ ಆಗಲ್ಲ ಅಂತೀವಿ, ಇದನ್ನು ಸಿಂಪಡಣೆ ಮಾಡಿ ಸಾಕು. ಇಲ್ಲ ಯಾವುದಾದ್ರು ಕೀಟನಾಶಕವನ್ನು ಸಿಂಪಡಣೆ ಮಾಡೋದು, ಒಂದು ಸಿಗಲಿಲ್ಲ ಅಂತ ನಮಗೆ. ಸೊ ಇನ್ನೊಂದು ಏನು ಮಾಡ್ಬೋದಂದ್ರೆ ಇದು ಮರಳು ಮತ್ತೆ ಫೋರೇಟರ್ ಎಲ್ಲಿ ಸುಳಿದಾಕು 10 ಗ್ರಾಮ್ ಮರಳು 10 ಗ್ರಾಮ್ ಫೋರೇಟರ್, ಅಥವಾ ಇನ್ನೊಂದು 10 ಗ್ರಾಮ್ ಬೇವಿನ ಬೀಜ. ಇದು ಒಂದು 100 ಗ್ರಾಮ್ ಮರಳು, ಒಂದು 50 ಗ್ರಾಮ್ ಬೇವಿನ ಬೀಜದ ಪುಡಿ, ಅದನ್ನು ಮಿಕ್ಸ್ ಮಾಡ್ಕೊಂಡು ಆ ಸುಳಿನಲ್ಲಿ ಹಾಕೋದ್ರಿಂದಲೂ ಇದನ್ನ ಹತೋಟಿ ಮಾಡ್ಬೋದು. ಇನ್ನೊಂದು ಪ್ರತಿ 45 ದಿನಗಳಿಗೊಮ್ಮೆ ಸಸಿಗಳ ಮೇಲೆ ಒಂದು ಅಲ್ಯೂಮಿನಿಯಂ ಫಾಸ್ಫೇಟ್ ಟ್ಯಾಬ್ಲೆಟ್ಸ್ ಅಂತ ಸಿಗುತ್ತೆ. ಟ್ಯಾಬ್ಲೆಟ್ಸ್ ಸಿಗಲ್ವಾ? ಅದು ಸುಳಿ ಒಳಗೆ ಹಾಕ್ಬೇಕು. ಸುಳಿ ಒಳಗೆ ಅದನ್ನ ಕೆಲವರು ಬೇಡ ಅಂತ ಆಗಲ್ಲ ಸರ್ ಅಂತಾರೆ. ನೀವು ಸಲಾಕಿ ಹಾಕಕ್ಕೆ ಎಲ್ಲ ಹುಳ ಐಡೆಂಟಿಫೈ ಮಾಡಿದ್ಮೇಲೆ ಇದು ಅದ್ರೊಳಗಡೆ ಹಾಕ್ಬೋದಲ್ಲ ಆರಾಮಾಗಿ. ಹೋಲ್ ಕಂಟಂದ್ರೆ ಅಲ್ಯೂಮಿನಿಯಂ ಫಾಸ್ಫೇಟ್ ಟ್ಯಾಬ್ಲೆಟ್ಸ್ ಹಾಕಿ ಕ್ಲೋಸ್ ಮಾಡ್ಬೇಕಲ್ಲ. ಆಕ್ಚುಲಿ ಧೂಪ ಹಾಕಿದಂಗೆ ಹಿಂಗೆ ಓಪನ್ ಬಿಡಂಗಿಲ್ಲ, ಧೂಪ ಅದು. ಇನ್ನೊಂದು ನಾವು ಇದನ್ನ ಮಾಡ್ಬೋದು ನೋಡ್ರಿ, ಎಫೆಕ್ಟಿವ್ ಮಾಡ್ಬೋದು. ಮೋಹಕ ಬೆಲೆ ಹಾಕ್ತಾರೆ. ಇದು ಮೋಹಕ ಬೆಲೆ ಎಲ್ಲ ಕಡೆ ಈಗ ಸುಮಾರು ಮಾಡ್ತಾರೆ. ಚಿತ್ರದುರ್ಗದವ್ರು ಯಾರು ಇದ್ದೀರಾ? ಸುದರ್ಶನ್ ರೆಡ್ಡಿ ವಿಶ್ವಾಸ್ ಅಗ್ರಿ ಕ್ಲಿನಿಕ್ ಅಂತಿದೆ. ವಿಶ್ವಾಸ್ ಅಗ್ರಿ ಕ್ಲಿನಿಕ್ ಸುದರ್ಶನ್ ರೆಡ್ಡಿ ಅಂತಿದ್ದಾರೆ, ಅವರು ಮಾರಾಟ ಮಾಡ್ತಾರೆ. ಮೊದಲೆಲ್ಲ ಬಕೆಟ್ ತಗೊಂಡು ನಾವೇ ಮಾಡ್ಬೋದಿತ್ತು. ನಾವೇ ತೆಂಗಿನ ಉರಿ ದಾರ ಬರುತ್ತಲ್ಲ ತೆಂಗಿನದು, ಅದನ್ನ ಸುತ್ತಿಬಿಟ್ಟು ರೋಲ್ ಮಾಡಿ ಇದೆಲ್ಲ ಈಗ ರೆಡಿಮೇಡ್ ಸಿಗ್ತವೆ. ಮೊದಲೆಲ್ಲ ಬಕೆಟ್ ತಗೊಂಡು 4 ಕೋಣೆ ಮಾಡಿ ಇದರಲ್ಲಿ ಆಮೇಲೆ ಅದನ್ನ ಹೊರಭಾಗ ಸುತ್ತಾ ಇದ್ವಿ ತೆಂಗಿನ ಉರಿಯಿಂದ. ಈಗ ರೆಡಿ ಇರ್ತಕ್ಕಂಥದ್ದು ಹೊತ್ತಕ್ಕೆ ಹೆಂಗೆ ತೆಂಗಿನ ಮರ ಹೆಂಗೆ ಮಾಡಿರ್ತಾರ ಹೊರಟು ಹಂಗೇನೆ ಆ ಥರದ ಬಕೆಟ್ ಸಿಗುತ್ತೆ. ಸೊ ಇದನ್ನ ನಾವು ಬಕೆಟನ್ನು ಕಟ್ಟೋದ್ರಿಂದ ಇದನ್ನು ಸಹ ಎಫೆಕ್ಟಿವ್ ಆಗಿ ಇದನ್ನ ಹತೋಟಿ ಮಾಡ್ಬೋದು. ಇದನ್ನ 1 ಎಕರೆಗೆ 1 ಜಾಸ್ತಿ ಪ್ರಮಾಣದಲ್ಲಿದ್ದ 1 ಎಕರೆಗೆ 4 ನಾವು ಇದನ್ನ ಹಾಕಿ ಇದು 2 ತಿಂಗಳವರೆಗೂ ಬರುತ್ತೆ. ಇದು ಔಷಧಿ, ಇದಕ್ಕೆ ಒಂದು ಮೋಹಕ ವಸ್ತು ಅಂತ ಸಿಗುತ್ತೆ. ಇಲ್ಲಿ 4 ಕಡೆ 4 ರೋಲಿರುತ್ತೆ. ಇಲ್ಲಿವರೆಗೂ ಒಂದು 2 ಇಂಚು ಕೆಳಗೆ ಅವ್ರಿಗೂ ನೀರು ಹಾಕ್ಬೇಕು. 2 ಇಂಚು ಕೆಳಗೆ ಜಾಸ್ತಿ ಹಾಕ್ಬಾರ್ದು, ಇಲ್ಲಾಂದ್ರೆ ಹೊರಗಡೆ ಬಂದ್ಬಿಡ್ತಲ್ಲ. ಸೊ ಅದಕ್ಕೆ ನೀವು ಒಂದು 2 ಇಂಚು ಕೆಳಗೆ ಇಷ್ಟು ನೀರು ಹಾಕ್ಬೇಕು. ಇಲ್ಲಿ ಈ ಬಕೆಟ್ ಮುಚ್ಚಳ ಇದೆಯಲ್ಲ, ಮುಚ್ಚಳದ ಕೆಳಭಾಗದಲ್ಲಿ ಸೆಂಟ್ರಲ್ಲಿ ಒಂದು ಹೋಲ್ ಇರುತ್ತೆ. ಅದಕ್ಕೆ ಔಷಧಿ ಒಂದು ಟ್ಯೂಬ್ ಮಾತ್ರ ನೋಡಿದ್ರೆ ಮಾತ್ರ 250 mg, ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ, ರಬ್ಬರ್ ಥರ ಇರುತ್ತೆ. ಸೊ ಅದನ್ನ ಓಪನ್ ಮಾಡಿಬಿಟ್ಟು ಅದರೊಳಗಡೆ ಸಿಗಿಸ್ಬೇಕು. ಇನ್ನೊಂಥರ ಕೇಕ್ ಥರ ಬಂದಿದೆ, ಬಿಸ್ಕೆಟ್ ಥರ ಬಂದಿದೆ. ಇದಕ್ಕೆ ಇನ್ನೊಂದು ಹುಡುಗ ಹೇಳ್ತೀನಿ. ಸೊ ಆ ಥರದಲ್ಲಿಗೆ ನಾವು ಇಟ್ಟರೆ ಆ ಸ್ಮೆಲ್ಲಿಗೆ ಆಮೇಲೆ ಎಲ್ಲಿ ಕಟ್ಟಬೇಕು ಅದು ಇಂಪಾರ್ಟೆಂಟ್. ಇದು ಹೊಲದ ಹೊರಭಾಗಕ್ಕೆ ಕಟ್ಟುವ. ಇದನ್ನ ಎಷ್ಟಡಿ ಈ ತೆಂಗಿನ ಲಾಸ್ಟ್ ಬಾರ್ಡರ್ ಇರ್ತಲ್ಲ ಅವಕ್ಕಾಗ ಹಾಕ್ಬೋದು. ನಮ್ಮ ಕೋಲು ಹೊಡೆದ್ಬಿಟ್ಟು ಅಂತ ಒಂದು 8-10 ಅಡಿದು ಕೋಲು ಹಾಕಿ ಅದಕ್ಕೆ ನೀವು ಸ್ಟ್ಯಾಂಡರ್ ಇನ್ನೊಂದು ಹಾಕಿಬಿಟ್ಟು ಅದಕ್ಕೆ ನೇತು ಹಾಕ್ಬೋದು. ಇದು ನೀವು ನೋಡಿ ಎಲ್ಲೇ ಇದ್ರು ಹುಳ ಬರ್ತದೆ, ಎಲ್ಲ ಗಂಟು ಹುಳುಗಳೆಲ್ಲ ಬಂದಿದ್ರೆ ಕೊಡುತ್ತೆ, ಸಂತಾನ ಬಗ್ಗಿಲ್ದಂಗೆ ಅವು ಕಡಿಮೆ ಆಗುತ್ತೆ. ಸೊ ಇದನ್ನು ಎಫೆಕ್ಟಿವ್ ಆಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ಈ ಥರದ್ದು ನೀವು ನೋಡಿ ಹುಡಿಕೆ, ಈ ಅರಳಿನ ಹಿಂಡಿ ಸಿಗುತ್ತಾ? ಅರಳಿನ ಹಿಂಡಿ ಗಡಿಗಳು ತಾಳಿ ಗಡಿಗೆ ಅದನ್ನ ಉಣಿ, ಬಾಯಿ ಮಾತ್ರ ಮೇಲೆ ಇರ್ಬೇಕು, ಅಲ್ಲ ಬಾಯಿ ಲೆವೆಲ್ಗೆ ಇರ್ಬೇಕು. ಅದಕ್ಕೆ ಅರಳಿನ ಹಿಂಡಿ ಹಾಕ್ಬೇಕು. ನೀರು ಹಾಕ್ಬಿಟ್ಟು ಇಟ್ಟರೆ ಒಂದು 3 ದಿನಕ್ಕೆ ಅದು ಪರ್ಮನೆಂಟ್ ಆಗುತ್ತೆ, ಸ್ಮೆಲ್ ಬರುತ್ತೆ. ಸೊ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಯಾವುದು ಈ ಮೂತಿ ಇದು ಗೋಡ್. ಸೊ ಅದನ್ನ ಮಾಡೋದ್ರಿಂದಲೂ ಸಹ ಇದರಲ್ಲಿ ಬೀಳ್ತಾವನ್ನ ನಾವು ಸಾಯಿಸ್ಬೇಕು. ಅದಕ್ಕೊಂದು ಬೀಳುತ್ತೆ, ಸಾಯಿಸ್ಬೇಕವ ನೀವು ಕಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿನ ಅಷ್ಟೇ, ಇದ್ರ ಮೇಲೆ ಬೀಳುತ್ತಲ್ಲ ಒಂದು 2-3 ದಿನ ಬಿಟ್ಟರೆ ಸಾಯ್ತವೆ. ಅದರಲ್ಲಿ ಔಷಧಿ ಹಾಕಕ್ಕೆ ಹೋಗ್ಬೇಡಿ. ನೀವು ಯಾವನ್ ತೆಗೆದು ಸಾಯಿಸೋದಪ್ಪ, ಸುಮ್ಮನೆ ತಲೆ ತಿಂದರೆ ಸಾಯಿಸೋದು. ಸೊ ಇದನ್ನ ಈ ಥರ ಮಾಡಿ ನಾವು ಹತೋಟಿ ಮಾಡ್ಬೋದು.
ಆಮೇಲೆ ಕೆಲವು ಇದಾವೆ, ಈಚಲಿದ ಎಂಡ ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಗರಿ ಸಿಗದಿಟ್ರು ಅಟ್ರಾಕ್ಟ್ ಆಗುತ್ತೆ, ಸಾಯಿಸಕ್ಕೆ ಇವೆಲ್ಲ ಟ್ರ್ಯಾಪ್ ಬೆಲೆತ. ಸೊ ನೀವು ತೆಂಗಿನಕಾಯಿ ಸೀಡ್ ಇಟ್ಟರು, ಆಮೇಲೆ ಇನ್ನೊಂದು ಬಾಳೆ ಕಂದು ಸೀಡ್ ಇಟ್ಟರು ಅಟ್ರಾಕ್ಟ್ ಆಗುತ್ತೆ. ಸೊ ಆ ಥರ ಮಾಡಿ ನೀವು ಅದನ್ನ ಸಾಯಿಸ್ಬೋದು, ಅಟ್ರಾಕ್ಟ್ ಆಗೋಲ್ಲ. ಇದು ನೋಡ್ರಿ, ಇದು ಭಾರಿ ಡೇಂಜರ್ ಹುಳ, ಕೆಂಪು ಮೂತಿ ದುಂಬಿ ಹುಳ. ಸೊ ಇದು ಮರ ಬಿದ್ದರೆ ಸಿಡ್ಲೊಡ್ದಂಗ, ಕೆಲವರೆಲ್ಲ ಎಷ್ಟೋ ರೈತರು ಹೇಳ್ತಿರ್ತಾರೆ ಸಿಡ್ಲೊಡದ್ ಬಿದ್ದಿದೆ ಅಂತ. ಆಕ್ಚುಲಿ ಈ ಹುಳ ಕಂಪ್ಲೇಂಟ್ ಒಳಭಾಗದಲ್ಲಿ ಟೊಳ್ಳು ಮಾಡಿ ನಮ್ಗೆ ಗೊತ್ತಾಗೋದಿಲ್ಲ. ಒಳಭಾಗದಲ್ಲಿ 50-60 ಹುಳ ಇರ್ತಾವೆ ಒಂದೇ ಗಿಡದಲ್ಲಿ. ಈಗ ಇತ್ತೀಚೆಗೆ ಜಾಸ್ತಿ ಆಗಿದೆ. ಇದಕ್ಕೆ ಎಂತ ಇದಿರುತ್ತಂದ್ರೆ ಹರಿತವಾದ ಇದು ಮೂತಿ, ಅದನ್ನ ತೆಂಗಿನ ಇದನ್ನೇ ಸುಚ್ಚುತ್ತೆ. ಆಮೇಲೆ ಫಸ್ಟ್ ಈ ಹುಳ ಬರಬಾರ್ದಂದ್ರೆ, ಆಮೇಲೆ ಇದು ಗೋವಾಡಿ ಬರಬಾರ್ದಂದ್ರೆ ಆದಷ್ಟು ನಾವು ಗಾಯ ಆಗದಂಗೆ ನೋಡ್ಬೋದು. ಎಲ್ಲ ಅದನ್ನ ಹೇಳ್ತೀವಿ, ಬಟ್ ಹೋಗಿ ಮಚ್ಚಾಕದೆ ತೆಂಗಿನ ಗಿಡಕ್ಕೆ ತೆಂಗೆಲ್ಲ ಮಚ್ಚೆಲ್ಲ ಬಿದ್ದೋಗುತ್ತೆ ಅಂಬೋದು ತಗೊಂಡಾಗ ಅದಾಗಲ್ಲ. ಅದ್ರ ರಸ ಏನು ಹೊರಗೆ ಬರುತ್ತೆ ಅವಾಗ ಅಟ್ರಾಕ್ಟ್ ಆಗಿ ಬರುತ್ತಲ್ಲ. ಇವೆರಡು ಹುಳ ಅದಕ್ಕೆ ಬರೋದು. ಆದಷ್ಟು ಗಾಯ ಆಗದಂಗೆ ನೋಡ್ಕೋಬೇಕು, ಮೇನ್ ಇಂಪಾರ್ಟೆಂಟ್. ಇನ್ನೊಂದು ಇದನ್ನ ವ್ಯಾಸಾಯ ಮಾಡ್ಬೇಕಾರೆ ಇಂಪ್ಲಿಮೆಂಟ್ಸ್, ಈಗ ಬಾಂಡೆ ಹೊಡಿತಿರ್ತೀರಾ, ರೋಟಾವೇಟರ್ ಹೊಡಿತಿರ್ತೀರಾ, ಏನೋ ಹೊಡಿತಿರ್ತ ಆದಷ್ಟು ಒಂದು ಅಡಿ ದೂರದಿಂದಲೇ ಅದನ್ನ ಮಾಡಬೇಕು. ಅದು ಡ್ಯಾಮೇಜ್ ಆಗುತ್ತೆ. ಸೊ ಆ ಥರ ಡ್ಯಾಮೇಜ್ ಆದ ತಕ್ಷಣ ರಸ ಬಂದ ತಕ್ಷಣ ಇವು ಹುಳ ಬರ್ತಾವೆ, ಎಲ್ಲಿದ್ರು ಬರ್ತಾವೆ. ಸೊ ಅದನ್ನ ನಾವು ಇದು ಮಾಡ್ಬೇಕು. ಇದು ನೋಡ್ರಿ, ಮೊಟ್ಟೆ ಒಳಭಾಗದಲ್ಲಿ ಇರುತ್ತೆ ಹುಳ. ಇದು ಮರಿ ಹುಳ ಕಾಲಿರಲ್ಲ, ಅಲ್ಲೇ ಇರುತ್ತೆ. ಕಾಲು ಬೇಕಾಗಿಲ್ಲ, ದವಡದೇ ಬೇಕಾಗಿಲ್ಲ, ಅಲ್ಲೇ ಊಟ ಕಾಲೇ ಇರಲ್ಲ. ಸೊ ಮೇಯ್ತಾ ಇರ್ತಾವ. ಸೊ ಇನ್ನೊಂದು ಗೂಡು ಕಟ್ಟುತ್ತಲ್ಲ, ಅದು ಈ ಥರ ಇರುತ್ತೆ. ಭಾಳ ಕಷ್ಟ ಅದನ್ನ ಓಪನ್ ಮಾಡೋದೇ, ಅಷ್ಟು ಟೈಟಾಗಿ ಗೂಡು ಕಟ್ಕೊಂಡು ಅದರಲ್ಲಿ ಅದೇ ನಾರಿನಿಂದ ಗೂಡು ಕಟ್ಕೊಂಡು ಈ ಥರದ ಹುಳ ಅದ್ರ ಒಳಭಾಗದಲ್ಲಿ ಇರುತ್ತೆ. ಇದು ಸ್ಟೇಜಸ್. ಇದೆಲ್ಲ ತೆಂಗಿನ ಮರದ ಒಳಭಾಗದಲ್ಲಿ ನಡೆಯೋದು. ಆದರೆ ಹೂವಾಡಿದ ಜೀವನ ಚಕ್ರ ಎಲ್ಲಿ ನಡೀತೈತೆ? ತಿಪ್ಪೆ ಪ್ರೌಢ ಮಾತ್ರ ನಮಗೆ ಬಂದು ಹಾನಿ ಮಾಡ್ತಕ್ಕಂಥದ್ದು. ಬಟ್ ಇದೆಲ್ಲ ಸ್ಟೇಜಸ್ ಇಲ್ಲೇ ಇರುತ್ತೆ. ಸೊ ಹಂಗಾಗಿ ಎಲ್ಲ ಸ್ಟೇಜ್ ಇಲ್ಲೇ ಇರೋದ್ರಿಂದ ನಾವು ಅದನ್ನ ತಗೊಂಡೋಗಿ ಕಟ್ ಮಾಡಿ, ಈಗ ಬಿದ್ದಿರೋದು ಮರ ಅಂದರೆ ಹಂಗೆ ಬಿಡಬಾರ್ದು. ಅದನ್ನು ನಾವು ಕಟ್ ಮಾಡಿ, ಚಾಪ್ ಮಾಡಿ, ಸೀಳಿ, ಅದಕ್ಕೆ ಸೀಮೆಣ್ಣೆ ಹಾಕಿ ಸುಡಬೇಕು. ಅದರಲ್ಲಿರ್ತಕ್ಕಂಥವೆಲ್ಲ ನೋಡ್ಬೇಕಾದ್ರೆ ಕಂಪ್ಲೀಟ್ ಎಲ್ಲ ಟೊಳ್ಳಾಗಿರುತ್ತೆ, ಲದ್ದಿ ಇದ್ದಂಗೆ ಇರುತ್ತೆ, ಹತ್ತಗದಂಗೆ ಇರುತ್ತೆ. ಅದನ್ನು ತೆಗಿತಾ ಸುಮಾರು ಹುಳ ಸಿಗ್ತವೆ. ಸೊ ಅವನ್ನೆಲ್ಲ ನಾವು ಕಟ್ ಮಾಡಿ, ಕ್ಲೀನಾಗಿ ಚಾಪ್ ಮಾಡಿ, ಅದನ್ನೆಲ್ಲ ನೀಟಾಗಿ ಸೀಮೆಣ್ಣೆ ಹಾಕಿ ಬರ್ನ್ ಮಾಡ್ಬೋದು, ಸುಡಬೇಕು. ಅದಾಗಿರೋದಲ್ಲ, ಯಾಕಂದರೆ ಒಂದೊಂದು ಹುಳನೂ ಒಂದೊಂದು ಮರಕ್ಕೆ ಹೋಗ್ತವೆ ಈ ಥರದ್ದು. ಅದು ಇಂಪಾರ್ಟೆಂಟ್ ಅಥೋಟಿಕ್ ಕ್ರಮಕ್ಕೆ ಬರ್ನ್ ಮಾಡಿ ಮಾಡ್ತಕ್ಕಂಥದ್ದು. ಇದಕ್ಕೂ ಸಹ ಈ ಥರ ರಂಧ್ರಗಳು ಕಾಣ್ತಾ ಇರ್ತಾವೆ. ಇಲ್ಲ ಸುಳಿ ಹತ್ರ ಹೋಗ್ಬೋದು ಬರೋದು, ಅಥವಾ ಇಲ್ಲೆಲ್ಲಾದ್ರೂ ಡ್ಯಾಮೇಜ್ ಆಗಿರುತ್ತಲ್ಲ, ಆ ಡ್ಯಾಮೇಜ್ ಮುಖಾಂತರ ಒಳಗೋಗಿ ಅಲ್ಲಿಂದ ಒಂದು ಸ್ವಲ್ಪ ಹೋಲ್ ಕಾಣ್ತಾ ಇರುತ್ತೆ. ಆ ಹೋಲಿಂದ ಕಂದು ಬಣ್ಣದ ರಸ ಹೊರಗಡೆ ಬರ್ತಾ ಇರುತ್ತೆ. ಸೊ ಅದ್ರ ಮೇಲೆ ಕಂಡುಹಿಡಿಬೋದು ನಾವು. ನೋಡ್ರಿ, ಇದು ಬಿದ್ದೋಗಿರೋದು. ಒಂದು ಹಳೆ ಗಾರ್ಡ ನಿಂತ್ಕೊಂಡ್ಬಿಟ್ರೆ ತೆಂಗಿನ ತೋಟಕ್ಕೆ ಒಂದು 5-6 ಬೆಳಿಬೇಕು. ಇದೆಲ್ಲ ಈ ಹುಳದಿಂದ ಆಗ್ತದೆ. ಇದಕ್ಕೂ ಸಮೇತ ನಾವು ಮೋಹಕ ಬೆಲೆ ಉಪಯೋಗಿಸ್ಬೋದು. ಸೇಮ್ ಬಕೆಟ್ ಸೇಮ್. ಔಷಧಿ ಮಾತ್ರ ಬೇರೆ ಇದನ್ನೇ ಕೇಳ್ಬೋದು, ಹೂವಾಡಿ ಔಷಧಿ ಅಂತಲೇ ಕೇಳ್ಬೇಕು. ಮೇಲೆ ಇಂಪಾರ್ಟೆಂಟು ಗಾಯ ಆಗಬಾರ್ದು. ಇನ್ನೊಂದು, ನಾವೇನು ಮಾಡ್ತೀವಿ, ತೆಂಗಿನಕಾಯಿ ಕಡಿತೀವಿ. ಕಡಿಬೇಕಾದ್ರೆ ಅಟ್ಲೀಸ್ಟ್ ಒಂದು ಅಡಿ ಆದರೂ ಬಿಟ್ಟು ಕಡಿದ್ರೆ ಈ ಹುಳ ಅಟ್ರಾಕ್ಟ್ ಆಗಲ್ಲ. ನಾವು ಎಳಿತೀವಿ, ಅಲ್ಲಿ ಗಾಯ ಆಗುತ್ತೆ, ಎಳೆದಿದ್ದ ಜಾಗ. ಸೊ ಅದಕ್ಕೆ ಹುಳ ಅಟ್ರಾಕ್ಟ್ ಆಗುತ್ತೆ. ಏನಾದ್ರು ಅದು ಡ್ಯಾಮೇಜ್ ಆಗಿದೆ, ಕಡಿಲೇಬೇಕಂದಾಗ ಒಂದು ಅಡಿ ಬಿಟ್ಟು ಕಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಆಗಲೇ ಹೇಳ್ದಂಗೆ ಬಿದ್ದಿರ್ತಕ್ಕಂಥ ಮರಗಳದ್ದು ನಾವು ಇದನ್ನ ಎಲ್ಲನೂ ಚಾಪ್ ಮಾಡಿ ಸುಡಬೇಕು. ಆಮೇಲೆ ಮೋಹಕ ಬೆಲೆ ಹಾಕ್ಬೇಕು. ಈಗ 2 ಇದೆಯಪ್ಪ, ಏನು ಮಾಡೋದು? 2 ಹುಳ ಬರುತ್ತೆ. ಅವಾಗ ಬಕೆಟ್ಗಳು ಜಾಸ್ತಿ ಆಗಿರುತ್ತೆ. ಈಗ 1 ಎಕರೆಗೆ ಒಂದೆರಡು ಹಾಕಿದ್ರೆ ಬಂದು ಬಿಡ್ತಾ ಇರ್ತದೆ. ಸೇಮ್ ಬಕೆಟೇನೆ, ಔಷಧಿ ಮಾತ್ರ ಈ ಹುಳದ್ದೇ ಔಷಧಿ ಕೊಡ್ಬೇಕಂತ ಹೇಳ್ಬೋದು. ಕೆಂಪು ಮೂರ್ತಿ ತುಂಬಿ ಹುಳದ್ದೇ ಔಷಧಿ ಕೊಡ್ಬೇಕಂತ ಕೇಳ್ಬೋದು. ಇನ್ನೊಂದು ಹೂವಾಡಿ ಕರೆ ಬಣ್ಣದ್ದು ಕೊಂಬಿರುತ್ತಲ್ಲ, ಆ ಕೊಂಬಿಂದೇ ಬೇರೆ ಗೆಂಡಾಮೃಗ. ಸೊ ಅದರದ್ದೇ ಔಷಧಿ ಕೊಡಿ ಅಂತ ಮಾತ್ರೆ ಅಂತ ಕೇಳ್ಬೋದು. ಸೊ ಅದಕ್ಕೆ ಸಪ್ರೇಟ್ ಹಾಕಿರ್ಬೇಕಾದ್ರೆ, ಒಂದು ವೇಳೆ ನಮಗೆ ಇಲ್ಲೆಲ್ಲರೂ ಹೋಲ್ ಕಾಣ್ತಾ ಇದೆ ಅಂದ್ರೆ ಔಷಧಿನೂ ಹಾಕ್ಬೋದು. ಯಾವ ಹುಳಕ್ಕೆ? ಈ ಹುಳಕ್ಕೆ, ಕೆಂಪು ಮೂರ್ತಿ ದುಡ್ಡು ಹುಳಕ್ಕೆ ಔಷಧಿನೂ ಹಾಕ್ಬೋದು.
ಇಲ್ಲ ಅಲ್ಯೂಮಿನಿಯಂ ಫಾಸ್ಫೇಟ್ ಟ್ಯಾಬ್ಲೆಟ್ಸ್ ಹೊರಗೆ ಮಾಡಿ ಅಲ್ಯೂಮಿನಿಯಂ ಫಾಸ್ಫೇಟ್ ಟ್ಯಾಬ್ಲೆಟ್ ಹಸಿ ಮಣ್ಣಿನಿಂದ ಮುಚ್ಚಬೇಕು. ಸರ್ ಆ ರಂಧ್ರಗಳಲ್ಲಿ ಔಷಧಿ ಹಾಕೋದು ಒಂಚೂರು ಹೇಳಿ ಸರ್. ಹಾಂ, ಎರಡು ಥರ ಇದೆ ಔಷಧಿ. ಒಂದು ನೀವು ಕೇಳಿದ್ರೆ ಕಾನ್ಫಿಡಾರ್ ಅಂತ ಕೇಳಿದ್ರೆ, ಅಸಿಟಮೇಟ್ ಫ್ರೀಡಮ್ ಕಾನ್ಫಿಡಾರ್ ಅಂತ ಇಮಿಡಾಕ್ಲೋಪ್ರಿಡ್ ಅಂತ ಬರುತ್ತೆ. ನೀವು ಅದನ್ನೇ 10 ml 10 ml ಅದಕ್ಕೆ ಹಾಕಿದ್ರೆ ಸಾಕು. 10 ml ಹಾಕಿ, ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು ಅಂದರೆ ಎಲ್ಲಿ ರಂಧ್ರ ಇದೆಲ್ಲ ನೀಟಾಗಿ ಮಾಡಿಬಿಟ್ಟು 10 ml ಔಷಧಿ ಹಾಕಿ. ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಹತ್ತಿ ನೆನೆ ಹಾಕಿಬಿಟ್ಟು ಹತ್ತಿನಲ್ಲಿ ಆ ಔಷಧಿನ ಎದ್ದುಬಿಟ್ಟು ಅದನ್ನು ನೀವು ಅದರೊಳಗಡೆ ಹಾಕಿ ಹಸಿ ಮಣ್ಣಿನಿಂದ ಮುಚ್ಚಿ ಅಥವಾ ಸಗಣಿಯಿಂದ ಮುಚ್ಚಿ. ಅಲ್ಲಿ ಬಂದು ಸಗಣಿ ಹಾಕಿ ನೀವು ತೆಗೆದುಬಿಟ್ಟು ಸೊತ್ತದಾಗಿ ನಾವು ಚೆಕ್ ಮಾಡ್ಬೋದು, ಸಗಣಿ ಓಪನ್ ಮಾಡ್ಬೋದು. ಹಾಂ ಹೇಳಿ, ಅದು ಬೇರೆ, ಅದನ್ನ ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ. ಅದು ರೋಗ, ಅದು ಇದು ಹುಳ, ಇದು ಓದಿರುತ್ತೆ, ಅದು ಬಿರುಕಿರುತ್ತೆ, ಸೀಡಿರುತ್ತೆ, ಅದು ಬೇರೆ. ರೋಗ ಬೇರೆ, ಇದು ಹುಳುವಿಂದ ಹೇಳ್ತಾ ಇರುತ್ತೆ. ಅರ್ಥ ಆಯ್ತಾ? ಇದು ಹುಳ, ಕೀಟನಾಶಕವನ್ನು ಹಾಕೋದು. ಇನ್ನೊಂದು ಸ್ಪೈನಸೈಡ್ ಅಂತ ಸಿಗುತ್ತೆ, ಅದು 5 ml ಆದ್ರೆ ಸಾಕು. 5 ml ಹತ್ತಿನಲ್ಲಿ ಇಟ್ಬಿಟ್ಟು ಹಾಕೋದು. ಸೊ ಹಾಕಿ ಮುಚ್ಚಿದ್ರೆ ಉಸಿರು ಕಟ್ಕೊಂಡು ಅದೆಲ್ಲ ಧೂಪ ಹಾಕಿದಂಗೆ, ಒಳಭಾಗದಲ್ಲಿ ಧೂಪ ಹಾಕಿದಂಗೆ ಸಾಯುತ್ತೆ. ಸೊತ್ತು ಮೇಲಿದ್ರೂ ಸಹ ಬೀಳ್ತಾವೆ ಕೆಳಕ್ಕೆ ಸೀದಾ. ಸೊ ನೀವು ಹಸಿ ಇದು ಸಗಣಿ ಹಾಕಿದ್ರೆ ನೀವು ತೆಗೆದು ಓಪನ್ ಮಾಡಿ ಆಮೇಲೆ ನೋಡ್ಬೋದು ಸೊತ್ತಿದಾವೆ. ನೋಡ್ರಿ, ಇಲ್ಲೇ ಹಿರಿಯೂರು ತಾಲೂಕಲ್ಲೇ ನೋಡಿದ್ದೀವಿ, ಇದನ್ನ ಫೋಟೋ ತೆಗೆದಿರೋದು. ಇಷ್ಟು ಒಂದು 5 ಗಿಡ ಒಂದೇ ಗಾರ್ಡನ್ ಹೋಗಿರೋದು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ನಿಮಗೆ ಈಗಾಗಲೇ ಸುಮಾರು ಚಿರಪರಿಚಿತ, ದಿನನಿತ್ಯ ನಾವು ನೋಡ್ಬೋದು ಮನೆಯಲ್ಲೇ ನಾವು ಕಾಯಿ ಸುರಿಬೇಕಾದ್ರೆ ಬೇಜಾರಾಗುತ್ತೆ. ಯಾಕೆ ಹೇಳಿ? ಈ ಹುಳ ಎಲ್ಲ ಹೊರಟು ಬೆಂಕಾಗಿರಲ್ವಾ, ಈ ಹುಳ ನುಸಿ ರೋಗ, ಕೀಟ ಇದೆ, ರೋಗ ಅಂತೀವಿ. ಅದು ಒಂಥರ ರೋಗ ಕಣ್ಣನ್ನು ಆಗುತ್ತೆ, ಹೊರಟಾಗಿರುತ್ತೆ, ಕಣ್ಣು ಬಣ್ಣ. ಸೊ ಈ ಥರ ಆಗಿರುತ್ತೆ. ಸೊ ಇದು ನಾವು ಏನು ಮಾಡೋಕ್ಕಾಗಲಿಲ್ಲ ಅಲ್ವಾ. ಅದು ಅವಳು ಯಾರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ತಾರ, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಗೊಬ್ಬರದೆಲ್ಲ ಹಾಕ್ತಾರ, ನಿರ್ವಹಣೆ ಮಾಡ್ತಕ್ಕಂಥದ್ದು ಕಡಿಮೆ, ನೆಗ್ಲೆಕ್ಟ್ ಮಾಡಿರೋದಂತೂ ವಿಪರೀತ, ಹರಡೇ ಇರಲ್ಲ. ಸೊ ಇದನ್ನು ಪೋಷಕಾಂಶಗಳ ನಿರ್ವಹಣೆ ಮುಖಾಂತರ ಇದನ್ನ ಹತೋಟಿ ಮಾಡ್ಬೋದು, ಬೇರೆ ಏನೂ ದಾರಿ ಇಲ್ಲ. ಔಷಧಿ ನಿಮಗೆ ಗಿಡಗಳು ಸಣ್ಣವಿತ್ತಂದರೆ ಔಷಧಿ ನುಸಿನಾಶಕಗಳು ಮಸ್ತ್ ಸಿಗ್ತಾವೆ. ಔಷಧಿ ಗಿಡ ಚಿಕ್ಕದಿದ್ರೆ ನೀವು ಸಿಂಪಡಣೆ ಮಾಡ್ಬೋದು. ಎಷ್ಟು ಯಾವ ಸ್ಟೇಜಿಗೆ ಸಿಂಪಡಣೆ ಮಾಡಬೇಕು ಈ ಥರ ಇದ್ದಾಗ, ಯಾವ ಸ್ಟೇಜ್ ಆ್ಯಕ್ಚುಲಿ ಬರೋದು 1, 2, 3 ತಿಂಗಳು ಕಾಯಿವರೆಗೂ, 3-4 ತಿಂಗಳು ಕಾಯಿವರೆಗೂ ಸೈಜ್ವರೆಗೂ ಮಾತ್ರ ಬರುತ್ತೆ, ಆಮೇಲೆ ಬರೋದು. ಆ ಟೈಮಲ್ಲಿ ಬಂದರೂ ಮಾತ್ರ ರಸ ಹೀರ್ತಾ ಇರುತ್ತೆ. ಸೊ ಅವಾಗ ನಮಗೆ ಈ ರೀತಿ ಆಗ್ತದೆ. ಸೊ ಆ ಟೈಮಲ್ಲಿ ಅಂಥ ಕಾಯಿಗಳಿಗೆ ನೀವು ಬೇಕಾದ್ರೆ ಸಿಂಪಡಣೆ ಮಾಡ್ಬೋದು. ಸಣ್ಣ ಗಿಡಗಳಾಗಿದ್ದರೆ ಮಾತ್ರ, ಸಣ್ಣ ಮರ ಆಗಿದ್ದರೆ ಮಾತ್ರ ನೀವು ಸಿಂಪಡಣೆ ಮಾಡ್ಬೋದು. ಇಲ್ಲಾಂದರೆ ದೊಡ್ಡ ಮರ ಸ್ವಲ್ಪ ಕಷ್ಟ ನೋಡ್ರಿ. ಅದಕ್ಕೆ 50 kg ಕೊಟ್ಟಿಗೆ ಗೊಬ್ಬರ ಇದನ್ನ ಹಿಂಗೆ ನಿರ್ವಹಣೆ ಮಾಡೋದ್ರಿಂದ ಪೋಷಕಾಂಶಗಳ ನಿರ್ವಹಣೆಯಿಂದ ಇದನ್ನ ಗಿಡದಲ್ಲಿ ತಡಕಳ ಶಕ್ತಿ ಬೆಳೆಸಿ ಅದನ್ನ ನಾವು ಹತೋಟಿ ಮಾಡ್ತಕ್ಕಂಥದ್ದು. ನಿಮ್ಗೆ ಔಷಧಿ ಹೊಡೆದಾಗ ಏನಿಲ್ಲ. ಸೊ ಎಷ್ಟೆಷ್ಟು ಹಾಕ್ಬೇಕು? 50 kg ಕೊಟ್ಟಿಗೆ ಗೊಬ್ಬರ ಒಂದು ವರ್ಷಕ್ಕೆ, 50 kg ಕೊಟ್ಟಿಗೆ ಗೊಬ್ಬರ, 5 kg ಬೇವಿನ ಹಿಂಡಿ, ಇದನ್ನ ಒಂದೇ ಸರಿ ಹಾಕ್ಬೇಕು. ಗೊಬ್ಬರಗಳೆಲ್ಲ ಇದಾವಲ್ಲ ಅವನ್ನೆಲ್ಲ ಒಂದು 2 ರಿಂದ 3 ಕಂತಲ್ಲಿ ಕೊಡ್ಬೋದು. ಪೊಟ್ಯಾಶ್, ತಡಕಳ ಶಕ್ತಿ ಹೆಚ್ಚಿಸ್ತಕ್ಕಂಥದ್ದು ಪೊಟ್ಯಾಶ್. ಸೊ ಒಂದು 50 ಗ್ರಾಮ್ ಬೋರಾಕ್ಸು, ನೋಡಿ 1.3 kg ಯೂರಿಯಾ, 2 kg ಸಿಂಗಲ್ ಸೂಪರ್ ಫಾಸ್ಫೇಟ್, ಇವನ್ನೆಲ್ಲ ನಾವು ಸ್ವಲ್ಪ ಕೊಟ್ಟರೆ ನಾವು ಅದಕ್ಕೆ ತಡಕಳ ಶಕ್ತಿ ಬೆಳೆಯುತ್ತೆ, ಆ ಹುಳದ ಹಾವಳಿ ಕಡಿಮೆ ಆಗುತ್ತೆ. ಆಮೇಲೆ ಕೆಲವು ಶಿಲೀಂಧ್ರಗಳಿದಾವೆ, ಅದನ್ನ ರೋಗ ತರ್ತಕ್ಕಂಥ ಇಸುಟಲದ ಅಂಶ ನಿಂತಂದು ನಾನು ಆಗಲೇ ಹೇಳಿದ್ನಲ್ಲ, ಅದೊಂದು ಯಾವುದೋ ಹುಳ ಬಿಡಿ ನೋಡೋಕ್ಕೆ ಬೆಂಗಳೂರಲ್ಲಿ ಹೆಬ್ಬಾಳಲ್ಲಿ ಒಂದು ಆಫೀಸ್ ಇದೆ, ಅಲ್ಲೇ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಇಸುಟಲದ ಅಂಶ, ಅದನ್ನು ಸಿಂಪಡಣೆ ಮಾಡಿದ್ರೆ ರೋಗ ಬರ್ತಕ್ಕಂಥದ್ದು. ಆಮೇಲೆ ಶಿಲೀಂಧ್ರ ಇವು ನುಸಿನಾಶಕಗಳು ಸಾಕಷ್ಟಿದ್ದಾವೆ. ನೀವು ಒಂದು ವೇಳೆ ಸಿಂಪಡಣೆ ಮಾಡಬೇಕು ಇಲ್ಲ ಮಾಡಿಸ್ತೀನಿ ಅಂತಂದರೆ ಬೇಕಾದ್ರೆ ಸುಮಾರು ನುಸಿನಾಶಕಗಳಿದ್ದಾವೆ. ಯಾಕೆ ನೀವು ಅಡಿಕೆ ಹೊಡಿತೀರಲ್ವ, ಹಳದಿ ಆದ ತಕ್ಷಣನೇ ಬೇಸಿಗೆ ಈ ಟೈಮಲ್ಲಿ ಸ್ಟಾರ್ಟ್ ಬಿಸಿಲು ಜಾಸ್ತಿ ಆದಾಟಿಗೆ ಹುಳ ಜಾಸ್ತಿ ಬರುತ್ತೆ, ನುಸಿ. ಸೊ ಅವಾಗ ನೀವು ಸುಮಾರು ನುಸಿನಾಶಕಗಳು, ಪೆಹಜಾಕ್ವಿನ್ ಅಂತ ಬರುತ್ತೆ, ಪ್ರೊಪಾಲ್ಗೇಟ್ ಹೋಮೈಟ್ ಅಂತ ಬರುತ್ತೆ, ಎಕ್ಸಿಂಡೈಸಾಕ್ಸ್ ಅಂತ ಬರುತ್ತೆ, ಈ ಥರದ ನುಸಿನಾಶಕಗಳನ್ನ ನೀವು ಸಿಂಪಡಣೆ ಇದ್ರ ಮೇಲೆ ಮಾಡ್ಬೋದು. 1 ರಿಂದ 4 ತಿಂಗಳು ಕಾಯಿಗಳಿಗೆ ಸಿಂಪಡಣೆ ಮಾಡಿದ ಸೈಜ್ಗೆ ನಾವು ಈ ಹುಳನ ಹತೋಟಿ ಮಾಡ್ಬೋದು. ಇದು ಸಾಮಾನ್ಯವಾಗಿ ಗೆದ್ದೆಲ್ಲೂ ಅಂತಂದರೆ ನೀರು ಕಡಿಮೆ ಆಗಿದ್ದ ಪ್ರದೇಶಗಳು ಜಾಸ್ತಿ, ನೀರು ನೀವು ಜಾಸ್ತಿ ಕೊಡ್ತಾ ಇಲ್ಲ ಅಂದರೆ ಅಲ್ಲಿ ನೀರಿನ ಆಕ್ಟಿವಿಟಿ ಇದ್ದಂದರೆ ಈ ಹುಳ ಬರೋದು.
ಒಂದು ವೇಳೆ ಇತ್ತಂದ್ರೆ ನೀವು ಇದಕ್ಕೆ ಕ್ಲೋರೋಪೈರಿಫಾಸ್ ಕೀಟನಾಶಕ ನೋಡಿದ್ರೆ ಇದ್ರ ಮೇಲೆ ಸಾಯುತ್ತೆ. ಅಥವಾ ನೀವು ಟಾರ್ ಹೊಡೆದ್ರೆ ಈ ಹುಳ ಬರೋದು ಟಾರ್ ಈರುಳ್ಳಿ ಈ ತರ ಬ್ಯಾಂಡ್ ಹಾಕೋದ್ರೆ ಅಲ್ಯೂಮಿನಿಯಂ ತಗಡೋದು ಇದಕ್ಕ ಈ ತರ ನೀವು ತಗಡ ಹಾಕಿದ್ರೆ ಸಾಕು ಮಾಡ್ಬೋದು. ಇದು ಇಂಪಾರ್ಟೆಂಟ್ ನೋಡ್ರಿ, ಇದು ಕಾಂಡ ರಸ ಸೋರುವ ರೋಗ. ಈ ಗಿಡ ಸಾಯಿಸ್ತಕ್ಕಂಥವಂದ್ರೆ 2 ರೋಗಗಳಿದಾವೆ. ಒಂದು ಅಣಬೆ ರೋಗ. ಅಣಬೆ ರೋಗ ಅಡಿಕೆನಲ್ಲೂ ಬರುತ್ತೆ, ಅಣಬೆ ರೋಗ ಬರುತ್ತೆ. ಇನ್ನೊಂದು ಇದರಲ್ಲಿ ಸ್ಟೆಮ್ ಬ್ಲೀಡಿಂಗ್, ಕಾಂಡ ರಸ ಸೋರುವ ರೋಗ. ಇವೆರಡಕ್ಕೆ ಏನು ಡಿಫ್ರೆನ್ಸು ಅಂದರೆ ಅಣಬೆ ರೋಗದಲ್ಲಿ ಅಣಬೆ ಬರುತ್ತೆ, ಇದರಲ್ಲಿ ಬರಲ್ಲ, ಕಾಂಡ ರಸ ಸೋರುವ ರೋಗ. ಆಮೇಲೆ ಅಣಬೆ ರೋಗದಲ್ಲಿ 6 ಅಡಿಯಿಂದ ಮೇಲ್ಪಟ್ಟು ಈ ಥರ ಕಂದು ಬಣ್ಣದ ರಸ ಹೊರಗಡೆ ಬರುತ್ತೆ, ಕೆಳಭಾಗದಲ್ಲಿ ಬರಲ್ಲ. 6 ಅಡಿಯಿಂದ ಮೇಲ್ಪಟ್ಟು ಬರ್ತಕ್ಕಂಥ ರಸ ಸೋರ್ತಕ್ಕಂಥದ್ದು ಯಾವುದು? ಅಣಬೆ ರೋಗ. ಎಲ್ಲ ಕಡೆ ಎಲ್ಲಿ ಬೇಕಾದ್ರೂ ಸೋರ್ತಕ್ಕಂಥದ್ದು ಯಾವುದು? ಕಾಂಡ ರಸ ಸೋರುವ ರೋಗ. ಒಂಥರ ಓಪನ್ ಆಗಿರುತ್ತೆ, ಅಂದರೆ ಸೀಳ್ದಂಗೆ ಆಗಿರುತ್ತೆ. ಸೀಡಿ ಅದರಿಂದ ಕಂದು ಬಣ್ಣದ ರಸ ಹೊರಗಡೆ ಬರುತ್ತೆ. ಇದು ಮಣ್ಣಿನಲ್ಲಿರ್ತಕ್ಕಂಥ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ನಾವು ಯಾಕೆ ಹೇಳ್ತಿದ್ದೀನಿ ಅಂದರೆ ಮಣ್ಣಿನಿಂದ ಬರ್ತಕ್ಕಂಥದ್ದು. ಮಣ್ಣಿಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕು, ಮಣ್ಣಿಗೆ ಟ್ರೀಟ್ಮೆಂಟ್ ಮಾಡಬೇಕು. ಮೇಲ್ಭಾಗದಲ್ಲಿ ಹೇಳಿದಾಗ ಮೇಲ್ಭಾಗದಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿದ್ದಾಗ ನಾವು ಇದನ್ನು ಕೆತ್ತಿಬಿಟ್ಟು ಇದು ಇನ್ನು ಮೇಲ್ಭಾಗ, ಯಾಕಂದ್ರೆ ತೊಗಟೆ ಸ್ವಲ್ಪ ಸುಮಾರು ಇರುತ್ತೆ, ಮೇಲ್ಭಾಗ ಇನ್ನು ಕೊಳಿತಾ ಇರುತ್ತೆ, ಅಂದರೆ ತಿಂತಾ ಇರುತ್ತೆ. ಆವಾಗಲೇ ನಾವು ಕೆತ್ತಿಬಿಟ್ಟು ಅವ್ರು ಹೇಳ್ದಂಗೆ ಅದಕ್ಕೆ ಬೋಡೋ ದ್ರಾವಣ ಹಾಕ್ಬೋದು, ಇಲ್ಲ COC ಟೆಪ್ಟೋಸೈಕ್ಲಿಗೆ ಕಾಪರ್ ಸಲ್ಫೇಟ್, ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ. ಕಾಪರ್ ಆಕ್ಸಿಕ್ಲೋರೈಡ್ನ ಪೇಸ್ಟ್ ಮಾಡ್ಕೊಂಡೇ ಮಾಡ್ಬೋದು ನಾವು. ನೀರು ಹೆಂಗೆ ನಾವು ಮೈದಾ ಹಿಟ್ಟು ಇದನ್ನೆಲ್ಲ ಮಾಡ್ತೀವಲ್ಲ ಆ ಥರ ಪೇಸ್ಟ್ ಮಾಡ್ಕೊಂಡು ಇದನ್ನು ನಾವು ಇದ್ರ ಮೇಲೆ ಹೊಡಿಬೋದು. ಈಗ ಮರ ತುಂಬ ಬಿಟ್ಟಿದೆ ಸಾಧನೆ ಹೆಂಗೆ ಮಾಡಕ್ಕೆ? ಮರ ತುಂಬ ಬೇಕಂದ್ರೆ ಒಣಗುತ್ತೆ ಗಿಡ. ನೀವು ಪ್ರಾರಂಭದ ಹಂತದ್ದು ಹೇಳ್ತೇನೆ, ಇಷ್ಟು ಅಲ್ಲ ಇಲ್ಲಿ ನಿಮಗೆ ಕಾಣುತ್ತೆ ಫಸ್ಟ್ಗೆ. ಇದು ಸಾಮಾನ್ಯವಾಗಿ ಬೇಗ ಇಮ್ಮಿಡಿಯೇಟಾಗಿ ವ್ಯಾಪ್ಸಲ್ಲ, ನಿಮಗೆ ಕಾಣಿಸುತ್ತೆ, ಸೂಕ್ಷ್ಮ ಕೊಡುತ್ತೆ. ಅದಾದಮೇಲೆ 3-4 ತಿಂಗಳು 5-6 ತಿಂಗಳು ಆದಮೇಲೆ ಅದು ಗಿಡ ಸಾಯೋದು. ಅಷ್ಟರೊಳಗೆ ನೀವು ನೋಡ್ಕೊಂಡ್ರೆ ಒಂದು ಸ್ವಲ್ಪ ಅಲ್ಲೇ ಹೊಸತಾ ಇರ್ಬೇಕಾದ್ರೆ ನೀವು ನೋಡ್ಕೊಂಡ್ರೆ ಅದನ್ನ ಹತೋಟಿ ಮಾಡ್ಬೋದು, ಆ ಥರ ಮಾಡ್ಬೋದು. ಇದಕ್ಕೆ ನೀವು ಇಂಪಾರ್ಟೆಂಟ್ ಅಂದರೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಸಾಕು, ಇಂಪಾರ್ಟೆಂಟ್. ಪಟ್ಟಿಗೆ ಗೊಬ್ಬರ ಹಾಕ್ಬೇಕಾದ್ರೆ ಎಲ್ಲವೂ ಹೆಲ್ತಿ ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿರೋಕ್ಕಲ್ಲ. ಫಸ್ಟು ನಾನು ಹೇಳ್ತೀನಿ, ಸಿವಿಯರ್ ಆದಮೇಲೆ ಏನು ಮಾಡ್ಬೇಕು ಅಂತ. ಏನೂ ಇಲ್ಲ ನಮ್ಮಲ್ಲಿ, ಅದರಲ್ಲಿ ಎಲ್ಲ ಒಂದು ಸ್ವಲ್ಪ ಕಾಣ್ತಾ ಇದೆ ಅನ್ಬೇಕು, ಅದಕ್ಕೆಲ್ಲ ನೀವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಇದನ್ನು ಯಾವ ಜೊತೆಗೆ ಹಾಕಬೇಕು? ಪಟ್ಟಿಗೆ ಗೊಬ್ಬರ ಕೇಳಿದ್ರಲ್ವ ಟ್ರೈಕೋಡರ್ಮಾ. ಸೊ ಅದು ಮಣ್ಣಿನಲ್ಲಿಲ್ಲ, ಈಗ ಭಾಳ ಕಡಿಮೆ ಆಗ್ಬಿಟ್ಟಿದೆ. ಮತ್ತೆಲ್ಲ ಯಾಕೆ ಬರ್ತಿಲ್ಲ ಅಂದ್ರೆ ನಾವು ಕೆಜಿ ಪ್ಯಾಕೆಟ್ ಸರ್, ಕೆಜಿ ಪ್ಯಾಕೆಟ್ ಪಟ್ಟಿಗೆ ಗೊಬ್ಬರದಲ್ಲೇ ಹಾಕ್ಬೇಕು ನೀವು. ಅದಕ್ಕೆ ಬೇಸ್ ಆಹಾರನೇ ಪಟ್ಟಿಗೆ ಗೊಬ್ಬರ, ಅದಕ್ಕೆ ಬೇಸು. ಗೊಬ್ಬರದ ಅಂಶ ಇಲ್ಲ ಅಂದರೆ ಅದು ಜೀವನ ಮಾಡಲ್ಲ, ಬದುಕಲ್ಲ. ಸೊ ಪಟ್ಟಿಗೆ ಗೊಬ್ಬರ ಇರಬೇಕು. 120 ಗ್ರಾಮ್ ಅಥವಾ 125 ಗ್ರಾಮ್ ಒಂದು ಗಿಡಕ್ಕೆ ನೀವು ಕೊಡ್ಬೋದು. ಟ್ರೈಕೋಡರ್ಮಾ ಅಥವಾ ಸೂಡೋಮೋನಾಸ್ ಅದನ್ನು ಇವೆರಡನ್ನ ಹಾಕಿ ಅದರಲ್ಲೂ ಹಾಕಿ ಅದನ್ನು ಮೇಲೆ ಬೇಗ ನೀವು ಇನ್ನೊಬ್ರು ಸರ್ ಇವನ್ ನೀವು ಟ್ರೈಕೋಡರ್ಮಾನ ಸಮೇತ ಇದ್ರ ಮೇಲೆ ಪೇಸ್ಟ್ ಮಾಡ್ದಂಗೆ ಮಾಡಿ ಅದ್ರ ಮೇಲೆ ಹಾಕಿ. ಅವಾಗ ಏನಾಗುತ್ತೆ, ಆ ಶಿಲೀಂಧ್ರ ಅದ್ರ ಮೇಲೆ ಬೆಳಿತೈತಿ, ಅದನ್ನ ಸಾಯಿಸ್ಕೊಂಡು ಬೆಳೀತಾ ಇರುತ್ತೆ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅಂದರೆ, ನೀವು ಟ್ರೈಕೋಡರ್ಮಾ ಕರೆಕ್ಟಾಗಿರೋದು ತಗೋಬೋದು. ಚೆನ್ನಾಗಿರೋದು ತಗೊಂಡ್ರೆ ಈ 1 kg ಟ್ರೈಕೋಡರ್ಮಾನ 100 kg ಪ್ರಮಾಣಕ್ಕೆ ಹಾಕಿಟ್ಟು 100 kg ಒಂದು ಟ್ರೈಕೋಡರ್ಮಾ ಬೆರೆಸ್ಬಿಟ್ಟು ಗುಡ್ಡೆ ರೂಪದಲ್ಲಿ ಹಾಕಿ ಅದ್ರ ಮೇಲೆ ಗೋಣಿ ದಾಟ ಹಾಕಿ ಅದನ್ನು ಒಂದು 3 ವಾರ ಚೆನ್ನಾಗಿ ನಿಬ್ಬರಂಗೆ ನೀರು ಹಾಕಂತ ಇದ್ದರೆ ಹಸಿರು ಬರುತ್ತೆ. ಅವಾಗ ನಿಮಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದನ್ನು ತಗೊಂಡೋಗಿ ನೀವು ಹಾಕ್ಬೋದು. ಪ್ರತಿಯೊಂದು ಗಿಡಕ್ಕೆ ನೀವು ತಂದು ಹಾಕೋಕ್ಕೆ ಜಾಸ್ತಿ ಕಾಸ್ಟ್ ಆಗುತ್ತೆ. ಸೊ ನೀವು ಆ ಥರ ಮಾಡಿ ಮಲ್ಟಿಪ್ಲೈ ಮಾಡಿ ಹಾಕಿ ಒಳ್ಳೆಯದು ನೋಡಿ. ಈ ಥರ ಕಾಂಡ ರಸ ಸೋರೋದು ಎಲ್ಲಿ ಬೇಕಾದ್ರೂ ಯಾವ ಭಾಗದಲ್ಲಿ ಬೇಕಾದ್ರೂ ಸೀಳಿ ರಸ ಬರೋದು. ಆಮೇಲೆ ಕೆಲವೇ ದಿನಗಳಲ್ಲಿ ಅದು ಕಪ್ಪಾಗುತ್ತೆ, ಅದು ಕಾಂಡ ರಸ ಸೋರ್ತಕ್ಕಂಥ ರೋಗ. ಅಣಬೆ ಕಾಣಲ್ಲ ಕೆಳಭಾಗದಲ್ಲಿ. ಸೊ ಇದಕ್ಕೆ ನಾವು ಸೇಮ್ ಅಣಬೆ ರೀತಿ ಎರಡಕ್ಕೂ ನಾವು ಕಂಟ್ರೋಲ್ ಹೇಳ್ತೀನಿ. ಬೇವಿನ ಹಿಂಡಿ ಹಾಕಿದ್ರೆ ಒಳ್ಳೆಯದು. ಬೇವಿನ ಹಿಂಡಿ ಒಂದು ಗಿಡಕ್ಕೆ 5 kg ಬೇವಿನ ಹಿಂಡಿ. ಆಮೇಲೆ ಟ್ರೈಕೋಡರ್ಮಾ 120 ಗ್ರಾಮ್ ಒಂದು ಪುಟ್ಟಿ ಪಟ್ಟಿಗೊಬ್ಬರ ಜೊತೆಗೆ ಹಾಕ್ಬೇಕಾದ್ರೆ ಒಂದು ಪುಟ್ಟಿ ಪಟ್ಟಿಗೊಬ್ಬರ ಜೊತೆಗೆ ಅದನ್ನು ಟ್ರೈಕೋಡರ್ಮಾನ ಮಿಕ್ಸ್ ಮಾಡಿ ಹಾಕಬೇಕು. ಸೊ ಒಂದು ವೇಳೆ ನಾವು ಅದನ್ನ ಹಾಕ್ತಿಲ್ಲಪ್ಪ ಅಂದರೆ ನಾವು ಬೇರೆಗೆ ಔಷಧಿ ಮಾಮೂಲು ಆಗಲೇ ಹೇಳಿದೆ, ನಾವು ಬೇರೆ ನಾವು ಔಷಧಿ ಕಟ್ಟೋದಕ್ಕೆ ಏನೋ ತಿಳ್ಕೊಂಡು ಅಂತ ಹೇಳಿದ ಅರ್ಥ ಆಗಿದೆ. ಸೇಮ್ ಬೇರನ್ನು ಸೆಲೆಕ್ಟ್ ಮಾಡೋದು,
ಇಲ್ಲಿ ಏನಂದ್ರೆ ಅಲ್ಲಿ ಹುಡುಕ್ ಮಾಡಿದ್ವಿ ಕೀಟನಾಶಕ, ಇಲ್ಲಿ ರೋಗನಾಶಕವನ್ನ ಕಟ್ಟಬೇಕು. ಎಕ್ಸಾಕೊನೋಜೋಲ್ ಕಾಂಟಾಪ್ ಅಂತ ಬಂತು. ನೀವು ಆಲ್ಮೋಸ್ಟ್ ಅಡಿಕೆಗೆಲ್ಲ ಎಲೆ ಚುಕ್ಕೆ ರೋಗಕ್ಕೆಲ್ಲ ಹೊಡಿತಾ ಇರ್ತಾರೆ ಅಲ್ವಾ, ಬೊಂಬಾಳೆ ಸಿಎಲ್ಗೆಲ್ಲ ಹೊಡಿತಾ ಇರ್ತಾರೆ ಎಕ್ಸಾಕೊನೋಜೋಲ್. ಅದನ್ನೇ ಔಷಧಿಯನ್ನ 3 ರಿಂದ 5 ml 5 ml ವರೆಗೂ ಹಾಕ್ಬೋದು. 100 ml ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸೇಮ್ ಬಾಟಲ್, ವಾಟರ್ ಬಾಟಲ್ ಅಥವಾ ಈಗ ಅಂದ್ರೆ ನೀವು ಪಾಲಿಥಿನ್ ಕವರ್ ಎಲ್ಲ ಮಾಡಿ ಸೇಮ್ ಬೇರನ್ನ ಸೆಲೆಕ್ಟ್ ಮಾಡಿ ಹಾಕೋದ್ರಿಂದ ಈ ರೋಗವನ್ನ ನಾವು ತಡೆಗಟ್ಟಬಹುದು 6 ತಿಂಗಳು. ಮುನ್ನೆಚ್ಚರಿಕೆಯಾಗಿ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇವೆರಡನ್ನ ಹಾಕಿ ನಾವು ಬೇರೆ ಗಿಡಗಳಿಗೆ ಬರದಂಗೆ. ಒಂದು ವೇಳೆ ಬಂದಿದೆ ಏನು ಮಾಡೋದು, ಹಿಂಗೆ ಆಗ್ಬಿಟ್ಟಿದೆ ಕಂಪ್ಲೀಟ್, ಅವ್ರು ಹೇಳ್ದಂಗೆ ಕಂಪ್ಲೀಟ್ ವ್ಯಾಪ್ಸ್ಕೊಂಡಿದೆ, ಸತ್ತೋಗಿರುತ್ತೆ ಗಿಡ ಕಂಪ್ಲೀಟ್, ಎಲ್ಲ ಸೋಗಿ ಎಲ್ಲ ಇಡೆ ಬಿದ್ದಿರೋದ್ರಿಂದ ಇದು ಸಮೇತ ಸುಳಿಸಿ ಸಮೇತ ಬಿದ್ದೋಗುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಅದು ಇಡೀ ಮಣ್ಣಿಂದ ಪ್ರಸಾರ ಆಗೋದು ಅಂತ ಹೇಳಿದ್ದೀನಿ. ಮಣ್ಣಾಗಿರುತ್ತೆ ಅದು ಸೋಂಕು. ಎಲ್ಲಿ ಹೆಂಗೆ ಪ್ರಸಾರ ಆಗುತ್ತಂದ್ರೆ ಮಣ್ಣಿನ ಮುಖಾಂತರ, ನೀರಿನ ಮುಖಾಂತರ. ಮಣ್ಣಾಗಿರುತ್ತೆ, ನೀರು ಕಟ್ಟಿದಾಗ ನೀವು ಹೆಂಗಾದ್ರು ಆಯ್ಸೋದಿಲ್ಲ, ಡ್ರಿಪ್ಪು ಎಲ್ಲಿರುತ್ತೋ ಅಲ್ಲಿ ಕಡಿಮೆ ಸ್ಪ್ರೆಡ್ ಆಗುತ್ತೆ, ಅಲ್ಲಿ ಮಾತ್ರ ಇರುತ್ತೆ. ಸೊ ಆಯ್ಸ ನೀರಲ್ಲಿ ಕಂಪ್ಲೀಟ್ ಅದು ಕೀವು ಹೋಗ್ತಾ ಇರುತ್ತೆ, ಕಿಲುಬು ಗಿಡದಿಂದ ಗಿಡಕ್ಕೆ ಅಲ್ಲಿ ಮುಗಿತಾ ಇನ್ನೊಂದು ಗಿಡಕ್ಕೆ ಹೋಗಿ. ಸೊ ಅದಕ್ಕೆ ಏನು ಮಾಡಬೇಕು, ರೋಗ ಬಂದ್ಬಿಟ್ಟಿದೆ, ಸೊತ್ತಾಗಿದೆ ಗಿಡ, ಅದು ಫಸ್ಟ್ ತೆಗಿಬೇಕು, ಟ್ರೆಂಚ್ ಹೊಡಿಬೇಕು. ಫಸ್ಟು ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು 3 ಅಡಿ ಬಿಟ್ಬಿಟ್ಟು, ಬುಡದಿಂದ 3 ಅಡಿ ಬಿಟ್ಟು ಅಥವಾ 4 ಅಡಿ ಬಿಟ್ಟು ಸುತ್ತ ಒಂದು 2 ಅಡಿ ಹಾಳ ಟ್ರೆಂಚ್ ಹೊಡಿಬೇಕು. ಅವಾಗ ಏನಾಗುತ್ತೆ, ಯಾಕೆ ಹೊಡಿಬೇಕು ಟ್ರೆಂಚು, ಪ್ರತ್ಯೇಕ ಮಾಡ್ಬೇಕಿದೆ. ಇದರಿಂದ ಯಾವುದೇ ಕಾರಣಕ್ಕೆ ಅದು ಜೀವಾಣು ಅದರ ಆ ಕಡೆ ಹೋಗ್ಬಾರ್ದು. ಸೊ ಅದನ್ನು ಫಸ್ಟ್ ಮಾಡಿ ಆಮೇಲೆ ಗಿಡ ಎಲ್ಲ ತೆಗಿಬೇಕು. ತೆಗೆದು ಎಲ್ಲ ಚಾಪ್ ಮಾಡಿ ತಗೊಂಡೋಗಿ ಸುಡಬೇಕು. ಆಮೇಲೆ ಈವನ್ ಬೇರ್ ಸಮೇತ, ಯಾಕಂದ್ರೆ ಮಣ್ಣಾಗಿರೋದು ಅಂತೇಳಿ ಆ ಬೇರ್ ಸಮೇತ ತೆಗೆದು ಅವನ್ನೆಲ್ಲ ತಗೊಂಡೋಗಿ ಸುಟ್ಟು ಆಮೇಲೆ ಅದು ಔಷಧಿ ಆಗ್ತದೆ. ಆ ಕಂದಕ ತೆಗೆದಿರ್ತೀರಲ್ಲ, ಆ ಕಂದಕದಲ್ಲಿ ಔಷಧಿ ಹಾಕ್ಬೋದು. ಗಿಡ ತೆಗೆದಾಗ ಅದನ್ನ ಬಿಟ್ಕೊಂಡು ಏನು ಉಪಯೋಗ ಇಲ್ಲ. ಈಗ ಸ್ವಲ್ಪ ಸಣ್ಣ ಅಂದ್ರೆ ಅವಾಗ ನೀವು ಬೇರೆ ಕಟ್ಬೋದಲ್ಲ, ಸ್ವಲ್ಪ ಪ್ರಮಾಣದಲ್ಲಿದ್ದ ಬೇರೆ ಕಟ್ಟಿ, ಜಾಸ್ತಿ ಆದಾಗ ಟ್ರೆಂಚ್ ಹೊಡಿಬೋದು. ಇವನ್ ನೀವು ಸ್ವಲ್ಪ ಪ್ರಮಾಣದಲ್ಲಿದ್ದಲ್ಲೂ ಟ್ರೆಂಚ್ ಹೊಡ್ಕೊಂಡು ಬಿಟ್ಬಿಡಿ, ಅದರಿಂದ ಸ್ಪ್ರೆಡ್ ಆಗಿ ಈ ಕಡೆ ಕೊಡಬಹುದು. ನೀವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಅದಕ್ಕೆ ಶಿಲೀಂಧ್ರಾಶಗಳು ಟ್ಯಾವಿಸ್ಟಿನ್ ಸಿಗುತ್ತೆ, ಕಾಂಟಾಪ್ ಸಿಗುತ್ತೆ, ಇಲ್ಲ ಈವನ್ ಟ್ರೈಕೋಡರ್ಮಾ ಮತ್ತೆ ಇದಕ್ಕೆ ಕಂತಕ್ಕೆಲ್ಲ ಹಾಕ್ಬೋದು. ಟ್ರೈಕೋಡರ್ಮಾ ಕೊಟ್ಟಿಗೆ ಗೊಬ್ಬರ ಸೇರಿಸಿ ಹಾಕ್ಬೋದು. ಸೊ ಹಂಗೆ ಮಾಡಿದರೆ ನಾವು ಅದರಲ್ಲಿ ಮಾಡ್ಬೋದು. ಇನ್ನೊಂದು ಅಣಬೆ ರೋಗ ಅಂತ ನೋಡಿ, ಈ ಥರ ಎಲ್ಲ ಹೋಗ್ಬಿಟ್ರೆ ನೀವು ಎಲ್ಲ ಹಿಂಗೆ ಬಿಡೋದಿಲ್ಲ, ಗರಿಗಳು ಬಿಡು ಹಂಗೆ ಅಂಟ್ಕೊಂಡೇ ಇರ್ತದೆ. ಆಮೇಲೆ ಕ್ಯಾನ್ಸರ್ ಆದಾಗ ಈ ಥರ ಕ್ಯಾನ್ಸರ್ ಕಂಪ್ಲೀಟ್ ಹೋಗುತ್ತೆ ಗಿಡ ಅನ್ಬೇಕಾದ್ರೆ ಲಕ್ಷಣ. ನಮಗೆ ಕ್ಯಾನ್ಸರ್ ಯಾವಾಗ ಗೊತ್ತಾಗುತ್ತೆ, ಆ ಹತ್ರಕ್ಕೆ ಬಂದಾಗ. ಸೊ ಇದು ಅಣಬೆ ಬರೋದು ಅದೇ ಸ್ಟೇಜಲ್ಲಿ ಬರುತ್ತೆ. ಇದು ಬಂತಂದ್ರೆ ಮುಗಿದೈತಂತ ಅಲ್ಲಿ ಅಂತ, ಇದಾಗಲೇ ಮುಗಿದಿದೆ ಕತೆ ಅಂತ ತೋರಿಸಾಗ್ತದೆ ಇಂಡಿಕೇಶನ್. ಸೊ ಈ ಥರ 1-2 ಗರಿ ಹಳದಿಯಾಗಿ ಜೋತ್ ಬಿತ್ತಂದ್ರೆ ಇಮ್ಮಿಡಿಯೇಟ್ ಆಗಿ ನೀವು ಬೇರಿಗೆ ಔಷಧಿ ತಗೊಳ್ಳಿ. ಮುನ್ನೆಚ್ಚರಿಕೆಯಾಗಿ ನೀವೆಲ್ಲ ಸುಮ್ಮನೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕಿ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕೋದು ಬೆಸ್ಟ್. ಬೇವಿನ ಹಿಂಡಿ ಈ ಥರ ಮುಂಜಾಗ್ರತೆ ಅದು ಹಾಕೋದು ಬೆಸ್ಟ್. ಆಗಿರೋದನ್ನು ಕಟ್ಟಲೇಬೇಕು, ಅವನ್ನ ಪ್ರತ್ಯೇಕ ಮಾಡಲೇಬೇಕು. ಟ್ರೆಂಚ್ ಹಾಕಿ ನೀವು ಆದಷ್ಟು ಸ್ಪ್ರೆಡ್ ಆಗಿ ನೋಡ್ಕೋಬೇಕು. ಸೇಮ್ ಇನ್ನೊಂದು ರೋಗ ಇದು ಅಂಗಮಾರಿ ರೋಗ ಅಂತ 3 ಕಾರಣದಿಂದ ಒಣಗ್ತಂತ ಹೇಳಿದ್ರು ಗರಿ ಅಲ್ವಾ. ಯಾವ್ದಾದ್ರು ಒಂದು ಬಿಳಿ ನೊಣ, ಇನ್ನೊಂದು ಕಪ್ಪು ತಲೆ ತೆಂಗಿನ ಹುಳ, ಇನ್ನೊಂದು ಇದು ಅಂಗಮಾರಿ ರೋಗ. ಸೊ ಒಣಗ್ತಾ ಇರತ್ತೆ, ಸೊಂಡ್ಲು ಕೆಳಗಿರಲ್ಲ, ಬಿಳಿ ನೊಣನೂ ಇರಲ್ಲ, ಆದ್ರೆ ಗರಿ ಒಣಗ್ತಾ ಇರುತ್ತೆ. ಇದು ಶಿಲೀಂಧ್ರದ ರೋಗ. ಸಣ್ಣ ಸಣ್ಣ ಚಿಕ್ಕಗಳು ಹಿಂಗೆ ಕಾಣ್ತವೆ, ನೋಡಿರ್ತೀರಿ ಸಾಮಾನ್ಯ ಎಲೆ ಮೇಲೆ ಈ ಥರ ಕಾಣುತ್ತೆ. ಇವೆಲ್ಲ ಕುಡ್ಕೊಂಡು ಹಿಂಗಾಗಿ ಅದ್ರಾಗೇನೋದೆಲ್ಲ ಅಂಶ ಎಲ್ಲ ಕಂಪ್ಲೀಟ್ ಖಾಲಿಯಾಗಿ ಒಣಗ್ತಾರೆ. ಯಾರನ್ನ ಅಂದ್ರೆ ಏನಿಲ್ಲಲ್ಲ, ನೀರು ಕಟ್ಟಲಿಲ್ಲ ಅಂತ ಅಥವಾ ಗೊಬ್ಬರ ಹಾಕಿಲ್ಲ ಅಂತ ಏನು ಕೊಡ್ತಾ ಇದೆಯಲ್ಲ ಅಂತ. ಬಟ್ ಅದು ರೋಗ, ಅಂಗಮಾರಿ ರೋಗ, ಗಾಳಿಯಿಂದ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ರೋಗ. ಸೊ ನಾವು ಇದಕ್ಕೆ ಏನು ಮಾಡ್ಬೇಕು, ಔಷಧಿಯನ್ನು ಶಿಲೀಂಧ್ರನಾಶಕ ಹೊಡಿಬೇಕು. ಶಿಲೀಂಧ್ರ COC ಇದಕ್ಕೆಲ್ಲ ಅಡಿಕೆಗೆಲ್ಲ ಹೊಡಿತೀರ, COC ಹೊಡಿಬೋದು, ಗೋಡೋ ದ್ರಾವಣ ಹೊಡಿಬೋದು, ಸ್ವಲ್ಪ ಪ್ರಮಾಣದಲ್ಲಿದ್ದಾಗ ಎಕ್ಸಲ್ಕೋನೋಜೋಲ್ ಹೊಡಿಬೋದು.